ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. 30 ನಿಮಿಷದಲ್ಲಿ ನಿಮ್ಮ ಚೀಟಿ ಹಣ ನಿಮ್ಮ ಕೈ ಸೇರಬೇಕೆ? ಯಾವುದೇ ರೀತಿಯ ಪ್ರೈವೇಟ್ ಸೆಕ್ಯೂರಿಟಿ, ಗೌರ್ಮೆಂಟ್ ಸೆಕ್ಯೂರಿಟಿ, ಪ್ರಾಪರ್ಟಿ ಶ್ಯೂರಿಟಿ, ಪರ್ಸನಲ್ ಶ್ಯೂರಿಟಿ, ಚೆಕ್ ಶ್ಯೂರಿಟಿ ಇಲ್ಲದೆ, ಬೆದರಿಕೆಗಳ ಕರೆ ಇಲ್ಲದೆ, ದುಡ್ಡು ಕಟ್ಟುವ ಒತ್ತಡವಿಲ್ಲದೆ ನಿಮ್ಮ ಹಣ ಬರೀ 30 ನಿಮಿಷದಲ್ಲೇ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ದಾಶರಥಿ ಚಿಟ್ಸ್ ಕೊಡ್ತಿದ್ದಾರೆ. ಹಾಗೆ ಉಳಿತಾಯ ಕೂಡ. ಎಲ್ಲೋ ನೊಂದಿರ್ತೀರಿ, ಬೇರೆ ಬೇರೆ ಒದ್ದಾಟಗಳು. ನಿಮಗಿದೆಲ್ಲೋ ಒಂದು ಸಣ್ಣ ಸಹಾಯ ಆಗಲಿ ಅಂತ ನಾವು ಕೂಡ ಕೈ ಜೋಡಿಸಿದ್ದೇವೆ. ನಿಮಗೆ ಅದರ ಸಹಾಯ ಸಿಗಲಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಆಗಸ್ಟ್ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿ, ಅಶ್ವಿನಿ ನಕ್ಷತ್ರ, ಗಂಡಯೋಗ, ಭದ್ರಂಕರ್ಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬ ಇದು. ಶುಭಾಶಯಗಳು. ಇದೊಂದು ಹಬ್ಬ. ಕಡಿಮೆ ಎಂದರೂ ಎಷ್ಟೋ ಲಕ್ಷಾಂತರ ಜನರ ಒಂದು ತ್ಯಾಗದ ಫಲಿತವಾಗಿ ನಾವು ನೆಮ್ಮದಿಯಾಗಿ ನಮ್ಮೂರಲ್ಲಿ ನಮ್ಮ ಬದುಕನ್ನ ಕಟ್ಕೊಂಡಿದ್ದೇವೆ. ಇವತ್ತು ನಾವು ಮರ್ತು ಬಿಟ್ಟಿದ್ದೇವೆ ಮಾತ್ರ. ಇವರು ಈ ಒಂದು ಬ್ರಿಟಿಷರು ಸಾಮಾನ್ಯರಲ್ಲ. ಅವರು ರೈಲುಗಳನ್ನ ಹಾಕಿದ್ದು ಏನಕ್ಕೆ ಗೊತ್ತಾ? ಅದು ನೋಡಿ, ಅವರು ಬಂದರು ಪ್ರದೇಶದಲ್ಲೇ ಸೆಂಟ್ರಲ್ ಅಲ್ಲಾಗಿದ್ರು. ಕೋಲ್ಕತ್ತಾ, ಮುಂಬೈ, ಚೆನ್ನೈ, ಅವತ್ತಿಗೆ ಮದ್ರಾಸ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ, ಬಾಂಬೆ ಅಂತಿದ್ರು. ಅಲ್ಲೆಲ್ಲ ಸಮುದ್ರ ತೀರಗಳು. ರೈಲು ಮಾರ್ಗ ಅವ್ರು ಒಂದು ಮಾಡಿಕೊಟ್ಟಿರೋ ಒಂದೇ ಒಂದು ದೊಡ್ಡ ಉಪಯೋಗ ನಮಗೆ ಅಂದ್ರೆ ರೈಲು ಮಾರ್ಗವೇ. ಎಷ್ಟು ಜಲಿಯನ್ ವಾಲಾಬಾಗ್, ನೀವು ಅದೊಂದನ್ನ ನೋಡಿ. ಲಕ್ಷಾಂತರ ಜನರ ತ್ಯಾಗದ ಪ್ರತೀಕ. ಇವತ್ತು ನಾವು ನೆಮ್ಮದಿಯಾಗಿ ನಮ್ಮ ಬದುಕು ನಮ್ಮೂರಲ್ಲಿ ನಮ್ಮವರಿಂದ ನಮಗೋಸ್ಕರ ನಾವು ಬದುಕು ಕಟ್ಕೊಂಡಿದ್ದೇವೆ. ಇವತ್ತು ಸ್ವಾತಂತ್ರ್ಯ ಅಂದಿದ್ದೆ ಬೇರೆ ಸುತ್ತು ಇನ್ನೊಂದು ತಿನ್ನು ರಾಜ್ಯ ಬಂದ್ಬಿಟ್ಟಿದೆ ಗುರುಗಳೇ. ತಗೊಳ್ಳಿ. ಶುಕ್ರವಾರ, ನಾಳೆ ಶನಿವಾರ, ಭಾನುವಾರ ಲಾಂಗ್ ಟ್ರಿಪ್ ಹೋಗೋಣ, ಸುತ್ತೋಣ, ಜಾಲಿ, ಕುಡಿತ, ಪಬ್.
ನಮಗೆ ನಮ್ಮ ಹಿರಿಯರ ಬಗ್ಗೆ ಅಲ್ಲೊಂದು ಅವಗಾಹನೆಯೇ ಇಲ್ಲ. ಎಂತೆಂಥ ತ್ಯಾಗ ಮಾಡಿದ್ದಾರೆ, ಯಾವ ರೀತಿಯ ಒಕ್ಕೂಟ ವ್ಯವಸ್ಥೆ ಇತ್ತು, ರಾಜಪರಂಪರೆ ಇತ್ತು, ನಮ್ಮವರ ತ್ಯಾಗ ಬಲಿದಾನ, ಎಷ್ಟೆಲ್ಲ ನಮ್ಮ ಹಿರಿಯರು, ಲಕ್ಷಾಂತರ ಜನರು. ಆದರೆ ಇವತ್ತು ಅದರಲ್ಲೂ ಕೂಡ ಕೆಸರಿಸ್ತಕ್ಕಂಥದ್ದಾಗ್ಬಿಟ್ಟಿದೆ. ಮರ್ತೇ ಬಿಟ್ಟಿದ್ದೇವೆ ಬಿಡಿ. ಇಲ್ಲಿ ನಮ್ಮ ದೇಶ ಅನ್ನೋದು ಒಂದು ಸಂಪ್ರದಾಯಗಳ ಬೀಡು, ಸ್ವಾಭಿಮಾನದ ಬೀಡು. ಬದುಕು ಹೇಗೆ ಕಟ್ಕೋಬೇಕು ಅಂತ ನಮಗೆ ತುಂಬ ದೊಡ್ಡ ದೊಡ್ಡ ದಾರ್ಶನಿಕರು, ನೀವು ಯಾವುದೇ ದೇಶ ತಗೊಳ್ಳಿ, ಒಬ್ಬ ಸರ್ವಜ್ಞನನ್ನ ತೋರಿಸಿ ಬೇರೆ ದೇಶದಲ್ಲಿ, ಒಬ್ಬ ಅಕ್ಕ ಮಹಾದೇವಿಯನ್ನ ತೋರಿಸಿ, ಒಬ್ಬ ಬಸವಣ್ಣನವರನ್ನ ತೋರಿಸಿ, ಕಾಯಕ ಯೋಗಿ ನಮ್ಮ ಸಿದ್ಧಗಂಗಾ ಮಹಾಸ್ವಾಮಿಗಳನ್ನ ತೋರಿಸಿ, ಸಿದ್ದೇಶ್ವರ ಮಹಾಸ್ವಾಮಿಗಳಂತ ನಡೆದಾಡೋ ದೈವಗಳನ್ನ ತೋರಿಸಿ, ರಾಘವೇಂದ್ರ ತೀರ್ಥರು, ವ್ಯಾಸ ತೀರ್ಥರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಬರೀ ಆಚಾರ್ಯ ಪರಂಪರೆಯೇ ನಮ್ಮ ಹಾಸುಹೊಕ್ಕು. ತಿಕ್ಕನ್ನ ಸೋಮಯಾಜುಲು, ಒಬ್ಬರ ವರಹಾಮಿಹಿರಾಚಾರ್ಯರು, ಆರ್ಯಭಟ, ಶಕುಂತಲಾದೇವಿ, ಡಾಕ್ಟರ್ ರಾಮಾನುಜನ್, ಡಾಕ್ಟರ್ ಅಬ್ದುಲ್ ಕಲಾಂ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಜಗದೀಶ್ ಚಂದ್ರ ಬೋಸ್, ಇವತ್ತಿಗೂ ಬಾಬಾ ಹೋಮಿ ಬಾಬಾ ನಮ್ಮ ಒಂದು ಪರಮಾಣು ಉತ್ಪಾದನೆಯ ಒಂದು ದಂತಕಥೆ. ಅವರಿಂದ ಆರಂಭ ಆಗಿತ್ತು, ನೀವು ನಂಬೋಲ್ಲ. ಅವರ ಸಾವು ಇವತ್ತಿಗೂ ಗುಟ್ಟು. ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ತಾಷ್ಕೆಂಟ್ ಏನು 1966 ಏನು ನಡೆಯುತ್ತೆ, 66-67 ನಾನು ನೆನಪಿದ್ದಾಗೆ ಹಿಸ್ಟ್ರಿ ಓದಿರೋದು. ಅಲ್ಲೊಂದು ಗುಪ್ತ ಸಾವು, ನೀಲಿ ಬಣ್ಣ ಕಟ್ಟಿತ್ತು, ಒಂದೇ ಒಂದು ಪೋಸ್ಟ್ ಮಾರ್ಟಮ್ ಮಾಡದೆ ಮುಗಿಸ್ಬಿಟ್ರು. ಅಲ್ಲೊಂದು ವಿದೇಶಿ ಕೈವಾಡ ಅನ್ನೋದು ಕೂಡ ಉಂಟು, ನೆನ್ಪಿಟ್ಕೊಳ್ಳಿ. ಅವರು ಸತ್ತ 17ನೇ ದಿನಕ್ಕೆ ಒಂದು ವಿಮಾನ ಅಪಘಾತ ನಡೆಯುತ್ತೆ. ಹೋಮಿ ಬಾಬಾ ಅವರು ತೀರ್ಕೋತಾರೆ ಆ ಒಂದು ವಿಮಾನ ಅಪಘಾತದಲ್ಲಿ. ಅಂದ್ರೆ ಲೆಜೆಂಡ್ ಪಯೋನಿಯರ್ ಆಫ್ ಈ ಒಂದು ಅಣುಬಾಂಬ್ನ ಒಂದು ತಯಾರಿಸುವಿಕೆಗೆ ಒಂದು ಮೂಲ ಭದ್ರ ಬುನಾದಿ. ಎಂತೆಂಥವ್ರು ತ್ಯಾಗ ಮಾಡಿದಾರಪ್ಪ, ಎಂತೆಂಥವರು. ಇದರ ಬಗ್ಗೆ ಅವಗಾಹನೆಯೇ ಇಲ್ಲ ನಮಗೆ. ನಾವಿವತ್ತು ಎಷ್ಟು ಧೈರ್ಯವಾಗಿ, ಯಾರು ನೋಡ್ರಿ, ನಮ್ಮ ಮನೆಯಲ್ಲಿ ಎಷ್ಟೇ ಇರ್ಬೋದು ಭಿನ್ನಾಭಿಪ್ರಾಯ, ನಮ್ಮ ಅಣ್ಣ ತಾನೇ ಒಂದ್ ಏಟ್ ಹಾಕ್ಲಿ ಬಿಡಿ, ನನ್ನ ತಮ್ಮ ತಾನೇ ಒಂದ್ ಮಾತು ಅನ್ಲಿ ಬಿಡಿ, ನನ್ನ ತಂಗಿ ತಾನೇ ಆಗ್ಲಿ ಬಿಡಿ, ಆಗ್ಲಿ ಬಿಡಿ, ಇರ್ಲಿ ಯಾವನು ಪಕ್ಕದೂರವನ್ ಬಂದ್ಬಿಟ್ಟು ನಮ್ಮನ್ನ ಆಳ್ತಾನೆ, ಮಾಡ್ತಾನೆ, ನೋಡ್ತಾನೆ. ಪಕ್ಕದ ದೇಶದವನು, ಪಕ್ಕದೂರವನ್ ಪರವಾಗಿಲ್ಲ, ನಮ್ಮೂರವನು, ನಮ್ಮ ದೇಶದ ಒಳಗಡೆ ನಾವೆಲ್ಲ ದೇಶ ಅಂತ ಬಂದ ಮೇಲೆ ನಾವೆಲ್ಲ ಒಂದೇ ಮಕ್ಕಳೇ. ದೇಶ ಅನ್ನುವ ಮಾತು ಬಂದರೆ ನಾವೆಲ್ಲರೂ ಒಂದೇ. ಇರ್ಲಿ, ನಾವು ಕಿತ್ತಾಡ್ಕೋತೀವಿ, ನೀರಿರ್ಬೋದು, ಜಲ ಇರ್ಬೋದು, ಒಂದ್ ಸಣ್ಣ ಪುಟ್ಟ ಲೋಪ ದೋಷಗಳು. ನಮ್ಮ ಮನೆ ಒಳಗಡೆನೆ ಅಣ್ಣ ಹೇಳಿದ್ ತಮ್ಮ ಕೇಳೋಲ್ಲ, ತಮ್ಮ ಇಷ್ಟಪಟ್ಟಿದ್ದು ಅಕ್ಕ ಇಷ್ಟಪಡಲ್ಲ, ಇರ್ತವೆ ನಮ್ಮನೆ. ನಾವು ಅವನ್ಯಾರೋ. ಇವತ್ತು ನಮಗೊಂದು ಗರ್ವ, ಅವತ್ತು ಆಳಿದಂತ ಈಸ್ಟ್ ಇಂಡಿಯಾ ಕಂಪನಿಯನ್ನ ನಮ್ಮ ಭಾರತೀಯ ಒಬ್ಬ ಕೊಂಡ್ಕೊಂಡಿದ್ದಾನೆ. ಏನು ಗರ್ವ ಗೊತ್ತಾ ನಮಗೆ. ಅಲ್ಲಿರೋ 70 ಭಾಗ ಯುರೋಪ್ನ ಒಂದು ಶಕ್ತಿ ನಮ್ಮ ಭಾರತೀಯರು ಅಂದ್ರೆ ನಂಬ್ತೀರಾ? ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಅಲ್ಲಿ ಹಿಂದೂಜಾ ಗ್ರೂಪ್, ಮಿಟ್ಟಲ್ ಗ್ರೂಪ್ ಅಂತ ನಾವೇನ್ ಮಾತಾಡ್ತೇವೆ ಗೊತ್ತಾ? ದಾಟ್ ಇಸ್ ನಮ್ಮ ಭಾರತೀಯರು. ನಾವಿನ್ನೂ ತಗೋಬೇಕು ಮಕ್ಕಳೇ. ಈ ಕಳ್ಳರು, ಇವನು ಹೇಳ್ತಿದ್ದಾನಲ್ವ ಟ್ರಂಪು, ಫಸ್ಟ್ ನಾವು ಇಲ್ಲಿಂದ US ಪಿಜ್ಜಾ ಬರ್ಗರ್ಗಳು, ಕೊಕೊಕೋಲಾ, ಪೆಪ್ಸಿ, ಮೆಕ್ಡೊನಾಲ್ಡು, ಇವನ್ನೆಲ್ಲ ಒದ್ದೋಡಿಸ್ಬೇಕು. ಹೌದು, ನಾವ್ಯಾಕೆ? ಹೋಗೋ, ನಿನ್ನೂರಲ್ಲಿ ಇಟ್ಕೋ ಹೋಗು, 150 ಕೋಟಿ ಜನ ನಾವು, ನಿನ್ನದು ಯಾವುದೇ ಉತ್ಪನ್ನಗಳನ್ನ ನಾವು ಬಳಸಲ್ಲ ಅನ್ಬೇಕು. ನಮ್ಮಲ್ಲಿ ಇಲ್ವಾ ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಒಂದೇ ಮಾತು, ವಂದೇ ಮಾತರಂ, ವಂದೇ ಮಾತರಂ ಮಕ್ಕಳೇ.
ಒಂದು ಮಾತಿಗೆ ನಮ್ಮನ್ನ ಭಿಕ್ಷೆ ಬೇಡೋ ಸ್ಥಿತಿಗೆ ತಂದಿಟ್ಟಿದ್ರು ಇವರುಗಳು. ಇಡೀ ವಿಶ್ವ, ಮುಖ್ಯವಾಗಿ ಅಮೇರಿಕ, ಅವನಷ್ಟು ಕುತಂತ್ರಿ ಇಲ್ಲ, ಬ್ರಿಟಿಷರಷ್ಟು ಈ ಒಂದು ವೈಟ್ ವುಲ್ಫ 12 ಜಾತಿಯ ತೋಳಗಳವರು. ಒಂದೇ ಜಾತಿಯಲ್ಲಿ 12 ತೋಳುಗಳು ಇಡೀ ದೇಶವನ್ನ, ಪ್ರಪಂಚವನ್ನೇ ಆಳ್ತಿದ್ದಾರೆ. ನೆನಪಿಟ್ಟುಕೊಳ್ಳಿ, ನಾವು ಎಷ್ಟು ಸಬಲರಾಗಬೇಕು ಅಂದ್ರೆ ನಾವು ಅಂಥದೊಂದು ಎತ್ತರಕ್ಕೆ ಬರಬೇಕು. ನಮ್ಮ ಸರ್ಕಾರ, ಘನ ಸರ್ಕಾರ ನಮಗೆ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಒಂದು ಕೊಟ್ಟಿದೆ, ಅದಕ್ಕೊಂದು ಪುಷಪ್ ಕೊಟ್ಟಿದೆ, ಮಾಡ್ತಿದ್ದಾರೆ. ಮಾಡಬೇಕು, ಇನ್ನಷ್ಟು ರೆವಲ್ಯೂಷನೈಸ್ ತಗೊಬಂದು ನಿಲ್ಲಿಸ್ತಕ್ಕಂಥದ್ದಾಗಬೇಕು. ಇವತ್ತು ಮೈಕ್ರೋಸಾಫ್ಟ್ ಅಂತ ದೈತ್ಯ, ಆಪಲ್ ಅನ್ನೋ ದೈತ್ಯ, ಸ್ಯಾಪ್, ಬೇರೆ ಬೇರೆ ಸಾಫ್ಟ್ವೇರ್ ಕಂಪನಿಗಳ ಮುಂದುಗಡೆ ಒಂದು ಸಾಮಾನ್ಯ ಕುಗ್ರಾಮದಲ್ಲಿ ಹುಟ್ಟಿದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಎದ್ದು ನಿಂತಿರೋ ಒಂದು ಮಟ್ಟ ಇದೆಯಲ್ಲ, ಶ್ರೀಧರ್ ವೆಂಬು ಅನ್ನತಕ್ಕಂಥ ಒಂದು ಮಹಾ ತಂತ್ರಜ್ಞಾನ ಇವತ್ತಿಗೂ ಎಂತ ಸಿಂಪಲ್ ಲೈಫ್ ಬದುಕ್ತಿದ್ದಾರೆ ಗೊತ್ತಾ? ಝೋಹೋ ಹೋಗು ಹುಡುಕಿ ಮಕ್ಕಳೇ, ದ ಹಿಸ್ಟ್ರಿ ಆಫ್ ಝೋಹೋ, ಥೈರೋ ಕೇರ್ ಅನ್ನತಕ್ಕಂಥದ್ದನ್ನು ಹೋಗಿ ಹುಡುಕಿ. ಆರೋಗ್ಯ ಸ್ವಾಮಿ ಒಬ್ಬೊಬ್ಬರಲ್ಲ, ನಮ್ಮ ನಿತಿನ್ ಕಾಮತ್. ಏನು ಹೌದು, ನಾವು ತಗೋಬರ್ಬೇಕು, ನಮ್ಮ ಒಂದು ಅದನ್ನ ತಗೋಬೇಕು ಮಕ್ಕಳೇ. ನಾವು ಇಲ್ಲಿಂದ ಅಲ್ಲಿ ಹೋಗಿ ಓದೋದನ್ನ, ಕೆಲಸ ಮಾಡೋದನ್ನ ಮೊದಲು ನಿಲ್ಲಿಸ್ಬೇಕು. ನಮ್ಮ ಮನೆಯ ಮಕ್ಕಳನ್ನ ಅಲ್ಲಿ ಕಳಿಸ್ಬಾರ್ದು. ಮಕ್ಕಳು ಅವ್ರಿಗೆ ಹೇಳ್ಬೇಕು, ನೋಡು ಅವ್ನು ಹಿಂಗ್ ಮಾಡ್ತಿದ್ದಾನೆ, ಗ್ರೀನ್ ಕಾರ್ಡ್ ವಿಚಾರ, ಗೋಲ್ಡ್ ಕಾರ್ಡ್ ವಿಚಾರ, ಏನ್ರು ಅಲ್ಲಿರೋ ಒಂದು ನಾಯಿ ವಾಂತಿ ಮಾಡಿರೋ ತರ ಪಿಜ್ಜಾ ಬರ್ಗರ್ ತಿನ್ನಕ್ ಹೋಗ್ತೀರಾ ಅಂತ ಎಲ್ಲ ಸಂಕಟ. ನೀವು ನಂಬೋಲ್ಲ, ಅಲ್ಲಿ ಯಾವುದೇ ವ್ಯಕ್ತಿ ಹೋಗಿ ಒಂದು 20 ವರ್ಷ 25 ವರ್ಷ ಇದ್ದ ಅಂದ್ರೆ ಕ್ರಿಶ್ಚಿಯನ್ ಆಗ್ಬಿಡ್ತಾನೆ. ನಂಬ್ತೀರಾ? ನೇರ ಹೇಳ್ತಿದ್ದಾನೆ, ಬೇಜಾರು ಮಾಡ್ಕೋಬೇಡಿ. ದೇ ಕನ್ವರ್ಟ್, ಈ ಫೆಸಿಲಿಟಿ ಆ ಫೆಸಿಲಿಟಿ, ಅದು ಇದು ಅಂತ. ಹೌದು, ನಮ್ಮ ಭಾರತದಲ್ಲಿ ಎಲ್ಲಿತ್ತು ಕ್ರಿಶ್ಚಿಯಾನಿಟಿ? ಈ ಫ್ರೆಂಚರು, ಪೋರ್ಚುಗೀಸರು, ವಾಸ್ಕೋಡಿಗಾಮ, ಬ್ರಿಟಿಷರು, ಡಚ್ಚರು, ಇವರುಗಳು ಬಂದು ಆ ಕೇರಳ ಏನಾಗಿದೆ ಅಂತ ನೋಡಿ. ಇವತ್ತು ನೋಡಿ, ಹಬ್ಬಿಸ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಮತಾಂಧತೆ ಸ್ವಲ್ಪ ಕಡಿಮೆ ಇದೆ. ನೀವು ಆಂಧ್ರ ತೆಲಂಗಾಣಗೆ ಹೋಗ್ಬಿಟ್ರೆ ಪ್ರತಿ ಊರಲ್ಲೂ ಒಂದೊಂದು, ಪ್ರತಿ ಊರಲ್ಲೂ ಒಂದೊಂದು ನಾಯಿ ಕೊಡೆಗಳ ತರ ಹಬ್ಬಿಸ್ಬಿಟ್ಟಿದ್ದಾರೆ. ನಮ್ಮ ಸಂಪ್ರದಾಯ ಕೆಡಿಸಿ ಬೊಟ್ಟಿಡೋದಿರ್ಬೋದು, ಹೌದು, ಬಳೆ ಹಾಕೋದಿಡ್ಬೋದು, ದೇವ್ರ ಪೂಜೆ ಇಡ್ಬೋದು. ಮೈ ಗಾಡ್ ವಿಲ್ ಕಮ್, ಹಿ ವಿಲ್ ಸರ್ವೈವ್. ನಮ್ಮದೇ ಏನೋ ಒಂದು ನಮ್ಮ ಬದುಕು ಕಟ್ಕೊಂಡಿದ್ದೇವೆ. ತುಂಬಾ ಈ ತರದ್ ಎಷ್ಟು ನಡೀತಿದ್ದಾವೆ ಮಕ್ಕಳೇ, ಸೈಲೆಂಟ್ ಆಗಿ ಮಾಡ್ತಿದ್ದಾರೆ. ನೀವು ಈ ಅಸ್ಸಾಂ ಬಾರ್ಡರ್ಗಳು, ಮಣಿಪುರ, ನಾಗಾಲ್ಯಾಂಡು, ಈ ಕಡೆದೆಲ್ಲ ತ್ರಿಪುರ, ಈ ಕಡೆಲ್ಲ ಹೋದ್ರೆ 90% ಪೀಪಲ್ ಆರ್ ಕನ್ವರ್ಟೆಡ್ ಟು ಬೇರೆ ಧರ್ಮ, ಕ್ರಿಶ್ಚಿಯಾನಿಟಿ, ಇನ್ನೊಂದು ಮಾಡಿ ಗಬ್ಬೆಪ್ಪಿಸ್ಬಿಟ್ಟಿದ್ದಾರೆ. ನೀವು ಇದಕ್ಕೆ ಪರಿವರ್ತನೆ ಆಗ್ಬಿಟ್ರೆ ನಿಮ್ಗೆ ಇಷ್ಟು ಕೊಡ್ತೀವಿ, 10,000 50,000 ಜಾಬ್ಗಳು, ಇನ್ನೊಂದು. ಸರಿ, ಮಾಡಿದ್ರಲ್ಲಪ್ಪ, ಏನಾದ್ರು ವ್ಯವಸ್ಥೆ ಕೊಟ್ಟಿದ್ದೀರಿ ಅಂದ್ರೋ? ಅದೂ ಇಲ್ಲ. ನಮ್ಮ ದೇಶದ ಸಾರ್ವಭೌಮತೆಗೆ ಈ ರೀತಿ ಸೈಲೆಂಟ್ ಆಗಿ ಕೂಡ ಧಕ್ಕೆ ಇಡ್ತಿದ್ದಾರೆ ಇವರೇ. ಅಲ್ಲಿಂದ ಎಷ್ಟು ದೊಡ್ಡ ದುಡ್ಡು ಪಂಪ್ ಮಾಡ್ತಿದ್ದಾರೆ ಗೊತ್ತಾ? ಮಿಷನರೀಸ್ ಮೂಲಕ, ಚಾರಿಟೀಸ್ ಮೂಲಕ, ಬೇರೆ ಬೇರೆ ರೀತಿಯಲ್ಲಿ. ದಂಡಯಾತ್ರೆ ನೀವೇನಾದ್ರೂ ಕೇಳೋಕ್ ಹೋದ ಅಂದ್ರೆ ನಿಮ್ಮೂರಲ್ಲಿ ನೀವು ಮಾಡ್ಕೊಳ್ರಯ್ಯ. ನಮ್ಮ ಧರ್ಮ, ನಾವೇನೋ ಒಂದು ಕಲ್ಲಿಗಾದ್ರೂ ಪೂಜೆ ಮಾಡ್ಕೋತೀವಿ, ಮರಕ್ಕಾದ್ರೂ ಪೂಜೆ ಮಾಡ್ಕೋತೀವಿ, ನಮ್ಗೆ ನಮ್ಮ ತಂದೆ ತಾಯಿ. ಅವ್ರೂರಲ್ಲಿ ನೀವು ನಂಬ್ತೀರಾ ಮಕ್ಕಳೇ? ಫಾದರ್ಸ್ ಡೇ ಅಂತ ಮಾಡ್ತಾನೆ, ಇವನ್ ಮನೆ ಬಂಗಾರ ಆಗೋದ. ಮದರ್ಸ್ ಡೇ ಅಂತ ಮಾಡ್ತಾನೆ, ವಿಮೆನ್ಸ್ ಡೇ ಅಂತ ಮಾಡ್ತಾನೆ. ನಮ್ಮೂರಲ್ಲಿ ಪ್ರತಿ ನಿತ್ಯ ಪ್ರತಿ ತಾಯಿ ಜೀವನು ಅಮ್ಮನೇ, ಅದೊಂದು ಗೌರವನೇ. ಅಯ್ಯೋ, ನಾವು ಯಾರಿಗೂ ನಮಸ್ಕಾರ ಆಗ್ತಿರೋ ಇಲ್ವೋ, ಒಂದು ಮುತ್ತೈದೆ ತಾಯಿ. ಅದಕ್ಕೆ ನೋಡಿ, ನಮ್ಮ ಒಂದು ದೇಶದಲ್ಲಿ ಈ ರೀತಿಯ ಸಂಕಲ್ಪ, ವೈದಿಕ ಪೂಜೆಗಳ ಮುಖೇನ ಪ್ರತಿ ಮುತ್ತೈದೆಗೆ ಒಂದು ನಮಸ್ಕಾರ ಆಗ್ತಕ್ಕಂಥದ್ದು, ಪಾದ ಪೂಜೆ. ಒಂದು ಸ್ತ್ರೀಯನ್ನ ಎಲ್ಲಿ ಕುಳ್ಳರಿಸ್ಬೇಕು ಅನ್ನತಕ್ಕಂಥದ್ದು. ಇವತ್ತು ಈ ಬದಲಾವಣೆಗಳು ಬಂದೆ ನನ್ನ ತಾಯಂದರಲ್ಲಿ ತುಂಬಾ ಬದಲಾವಣೆಗಳು ಮಾಡಿಟ್ಬಿಟ್ಟಿದೆ. ಅಮ್ಮಂದ್ರು ಅವರು, ಅಯ್ಯೋ,
ಒಂದು ಸಂಬಳ ತೆಗೆದುಕೊಳ್ಳದೆ ಜೀವನ ಪರ್ಯಂತ ನಮ್ಮನ್ನ ಕಾವಲು ಕಾಯುವ ದೇವತಾ ಮೂರ್ತಿಗಳು ನಮ್ಮ ಮನೇಲೇ ಇದ್ದಾರಪ್ಪ, ನಮ್ಮ ಕುಟುಂಬದಲ್ಲೇ ಇದ್ದಾರಪ್ಪ, ನಮ್ಮ ತಾಯಂದ್ರಪ್ಪ. ಯೋಚನೆ ಮಾಡಿ ನೋಡಿ, ನಮ್ಮ ಮನೇಲೇ ಇದ್ದಾರೆ, ನಮ್ಮ ಕುಟುಂಬದಲ್ಲೇ ಇದ್ದಾರೆ. ಮಗಳಾಗಿ ತಾಯಿಯಾಗಿ ನಾವ್ ಏನು ಅಮ್ಮ ಏನೋ ಹೇಳ್ಬೇಡ ಕಣೋ, ಯಾವ ದೇವ್ರಿಗೆ ನಮಸ್ಕಾರ ಆಗ್ಬೇಡ, ಅಮ್ಮನಿಗೊಂದು ನಮಸ್ಕಾರ ಮಾಡೋ. ಸಕಲ ದೇವತಾ ಮೂರ್ತಿಗಳಿಗೆ ನೋಡಿ, ಆ ಗಣೇಶನ ಆ ಒಂದು ಪ್ರದಕ್ಷಿಣೆ, 3 ಪ್ರದಕ್ಷಿಣೆಯ ಒಂದು ವೈದಿಕ ನಿಯಮದ ಮುಖೇನ ಅಮ್ಮ ಅಪ್ಪನಿಗಿಂತ ದೊಡ್ಡದು ಜಗತ್ತಲ್ಲಿ ಇನ್ಯಾವುದೂ ಇಲ್ಲ. ಅವರಿಬ್ಬರನ್ನು ಸುತ್ತಾಕಿದ್ರೆ ಇಡೀ ಸಪ್ತ ಸಮುದ್ರ ವಸುಂಧರೆಯನ್ನು ಸುತ್ತಾಕೊಂಡು ಬಂದ ಹಾಗೆ. 14 ಲೋಕಗಳನ್ನು, 3 ಲೋಕಗಳನ್ನು ಯಾವುದೇ ಇರ್ಬೋದು, ಎಲ್ಲ ಸುತ್ತ ಹಾಕದಾಗೆ ಅಂತ ಒಂದು ಪುಟ್ಟ ಕಥೆಯ ಮುಖೇನ, ವೈದಿಕ ಮುಖೇನ ಅಮ್ಮ ಅಪ್ಪನಿಗಿಂತ ಇಲ್ಲ ಅಂತ. ಆದ್ರೆ ಇವತ್ತು ಆ ಪಾಶ್ಚಾತ್ಯ ಪದ್ಧತಿ ಬಂದು ನಮ್ಮಲ್ಲಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲೋ ಕೇಳ್ತಿದ್ವಿ ಒಂದು ಅನಾಥ ಮಗು, ಅನಾಥಾಶ್ರಮ. ಇವತ್ತು ಎಲ್ಲೆಲ್ಲೂ ಸೃಷ್ಟಿ. ಇದೆಲ್ಲ ಅವರಿಂದ ಬಂದಿರೋದು. ನಮ್ಮೂರಲ್ಲಿ ಬಡವರಿರ್ಲಿಲ್ಲ, ಅದನ್ನ ವಿನ್ಸೆಂಟ್ ಚರ್ಚಿಲ್ ಅನ್ನತಕ್ಕಂತ ಒಬ್ಬ ಪ್ರಧಾನಿ ಅಲ್ಲಿ ಹೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಅವ್ರೂರಲ್ಲಿ ಭಿಕ್ಷುಕರಿಲ್ಲ ಅಂತ ಹೇಳ್ತಾನೆ, ನೆನಪಿಟ್ಕೊಳ್ಳಿ. ಇಡೀ ಪ್ರಪಂಚದಲ್ಲಿಯೇ ಭಿಕ್ಷುಕರಿಲ್ಲದ ಊರು ನಮ್ಮ ನಾಡಾಗಿತ್ತು, ನಮ್ಮ ನಾಡು. ಒಬ್ಬೊಬ್ಬನು ಮಹಾಮೇಧ. ಫಸ್ಟ್ ಅವ್ರು ವಿದ್ಯೆನ ಹೊಡೀರಿ ಅಂತ ಹೇಳ್ತಾನೆ. ಸೊ ದೇ ಚೇಂಜ್ಡ್ ಎಂಟೈರ್ ಮೆಕಾಲೆ ಸಿಸ್ಟಮ್ ತಗೊಬಂದ್ರು. ಎಜುಕೇಶನ್ ಅನ್ನೋದನ್ನ ಇವತ್ತು ಎಲ್ಲಿಯಾದರೂ ಶ್ಲೋಕಗಳ ಅರ್ಥ ಭಾವಾರ್ಥ, ನಮ್ಮ ವೈದಿಕತ ತಾಕತ್ತನ್ನ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು, ಜಗತ್ತಿಗೆ ಸೊನ್ನೆಯನ್ನ ತೋರಿಸ್ಕೊಂಡಂಥವ್ರು ನಮ್ಮ ಭಾರತೀಯರು. ಒಂದು ಹನುಮಾನ್ ಚಾಲೀಸ ತಗೊಳ್ರಿ, 10,000 ವರ್ಷಗಳ ಹಿಂದಗಡೆಯ ಹನುಮಾನ್ ಚಾಲೀಸ ಕರೆಕ್ಟಾಗಿ ತಿಳಿದುಕೊಂಡಂತ ಒಬ್ಬ ಯಾರಾದ್ರೂ ಆಚಾರ್ಯರ ಹತ್ರ ಹೋಗಿ ಕೇಳಿ, ಸೂರ್ಯ ಎಷ್ಟು ದೂರದಲ್ಲಿದ್ದಾನೆ, ಏನಿದ್ದಾನೆ, ಎಷ್ಟು ದಿನಕ್ಕೆ ಬೆಳಕು ಬರ್ತೀವಿ, ಎಲ್ಲ ಶ್ಲೋಕದಲ್ಲೇ ಇದೆ. 10,000 ವರ್ಷಗಳ ಹಿಂದಗಡೆಯೇ ನವಗ್ರಹಗಳ ಬಗ್ಗೆ, ಎಲ್ಲ ಸೂರ್ಯನ ತಾಕತ್ತಿನ ಬಗ್ಗೆ, ವೇಗದ ಬಗ್ಗೆ, ಬೆಳಕಿನ ವೇಗ, ಎಲ್ಲದರ ಬಗ್ಗೆ ಹನುಮಾನ್ ಚಾಲೀಸದಲ್ಲಿದೆ. ಅದನ್ನ ತೋರಿಸ್ಕೊಟ್ಟವರು ನಾವು. ಅರೇ, ನೀವು ನಂಬ್ತೀರಾ? ಜಗತ್ತಿಗೆ ಇವತ್ತು ಹಡಗು ಪ್ರಯಾಣ ಅಂತ ನಾವೇನ್ ಮಾತಾಡ್ತೀವಿ, ಒನ್ ಆಫ್ ದ ಬಿಗ್ಗೆಸ್ಟ್ ನೇವಿ ಫ್ಲೀಟ್ ಯಾರ ಹತ್ರ ಗೊತ್ತಾ ಇದ್ದಿದ್ದು? ನಮ್ಮ ಭಾರತೀಯರ ಹತ್ರ. ರಾಜರಾಜ ಚೋಳ ವಂಶಸ್ಥರು. ಕಡಿಮೆ ಅಂದರು 3,000ಕ್ಕೂ ಮೇಲ್ಪಟ್ಟು ಹಡಗುಗಳ ದೊರೆಯಾಗಿದ್ದ ಅಂತ. ಇಡೀ ಒಂದು ಸಮುದ್ರವನ್ನೇ ತನ್ನ ಕಂಟ್ರೋಲಲ್ಲಿ, ಭೂಮಂಡಲ ಅಲ್ಲ, ಸಮುದ್ರ ಮಂಡಲವನ್ನೇ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದವ್ರು ನಾವು. ಅವತ್ತಿನ ಕಾಲಕ್ಕೆ ಇವರು 14-15 ಇವರು ಕಳ್ಳರು, ಇವರು ಕಡಲ್ಗಳ್ಳರು. ಇವರು ಈ ಕೊಲಂಬಸ್ಸು, ವಾಸ್ಕೋಳಗಾಮ ಇವರೆಲ್ಲ ದೊಡ್ಡ ಕಳ್ಳಗಳ ಪರಂಪರೆ. ಇತಿಹಾಸವನ್ನ ತಮ್ಮ ಬಲದಿಂದ ಬೇರೆ ಬರೆದು ಹಾಕಿಸ್ಬಿಟ್ರು ಮಕ್ಕಳೇ. ಬಲವಿದ್ದವನೇ, ದುಡ್ಡಿದ್ದವನೇ, ಅಧಿಕಾರ ಇದ್ದವನೇ ಏನ್ ಹೇಳಿದ್ರು, ಅದು ಏನ್ ಹೇಳ್ತೇವೆ ಗೊತ್ತಾ? ನಮ್ಮ ಗುರುಗಳು ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಯಾರಾದ್ರೂ ಫೇಮಸ್ ಆಗಿರೋವನು, ಅವನು ಒಂದು ಕತೆ ಬಗ್ಗೆ ಹೇಳಿದ್ರು ಕೂಡ ಎಲ್ಲರೂ ನಗ್ತಾರೆ, ನಂಬ್ತಾರೆ ಕಣ. ದೇವ್ರಿಲ್ಲ ಅಂದ್ರೂ ನಂಬ್ತಾರೆ ಕಣೋ. ಅದೇ ಒಬ್ಬ ಜ್ಞಾನಿ, ಅವನ ಹತ್ರ ಅಧಿಕಾರ ಇಲ್ಲ, ದುಡ್ಡಿಲ್ಲ, ಬಲ ಇಲ್ಲ, ನಿಜವನ್ನ ಹೇಳಿದ್ರು ಕೂಡ ಯಾರು ಅವನ ಮಾತು ನಂಬಲ್ಲ ಕಣೋ. ಸುಳ್ಳಿಗೆ ಅಪ್ಪಂದ್ರು ಜಾಸ್ತಿ ಕಣೋ, ಸತ್ಯಕ್ಕೊಬ್ಬನೇ ಅಪ್ಪ ಕಣೋ, ಅದು ಅವನೊಬ್ಬನೇ ಕಣೋ ಭಗವಂತ ಅಂತ ಹೇಳ್ತಿರ್ತಾರೆ. ನಮ್ಮ ಸ್ವಾತಂತ್ರ್ಯದ ತಾಕತ್ತು ಭಾರತ ಅಂದ್ರೆ ಏನು ಮಕ್ಕಳೇ? ಭರತ ಖಂಡ. ಇವತ್ತು ಉಗ್ರಗಾಮಿತ್ವ, ಧರ್ಮದ ಒಂದು ದ್ವೇಷ ನಮ್ಮ ಜಮ್ಮು ಕಾಶ್ಮೀರ್ನ ಯಾವ ಸ್ಥಿತಿಗೆ ತಂದಿಟ್ಟು ಬಿಟ್ಟಿದ್ದು ಅಂದ್ರೆ ಯೋಚನೆ ಮಾಡಿ ನೋಡಿ. ಮೊನ್ನೆ ನಡೆದಂತ ಒಂದು ಪಹಲ್ಗಾಮ್ ನೆನಪಿಟ್ಕೊಳ್ಳಿ, ಕುತಂತ್ರವೇ. ಜನಗಳು ನೆಮ್ಮದಿಯಾಗಿ ಓಡಾಡ್ತಿದ್ರು. ಮೊದಲ ಬಾರಿಗೆ ಜನಗಳು ನೆಮ್ಮದಿಯಾಗಿ ಕಾಶ್ಮೀರ್ಗೆ ಹೋಗ್ತಿದ್ರು, ನೋಡ್ತಿದ್ರು, ಜನಗಳು ಆನಂದ ಪಡ್ತಿದ್ರು. ನಮ್ಮ ತಲಾ ಆದಾಯ ಹೆಚ್ಚುತ್ತಿದೆ, ಪ್ರಯಾಣಿಕರು ಪ್ರವಾಸಿಗರು ಬಂದ್ರೆ ಅಂತೆಲ್ಲ ಇಟ್ರೂ ಬೆಂಕಿ. ಇದೆಲ್ಲ ನಡೀತಿದೆ, ಇನ್ನೂ ಅರ್ಥ ಆಗ್ತಿಲ್ವಾ ಮಕ್ಕಳೇ? ಇನ್ನೂ ಆ ಊರುಗಳಲ್ಲಿ ಬದುಕು ಕಟ್ಲಿಕ್ಕಾಗುತ್ತಾ? ಡೊನಾಲ್ಡ್ ಟ್ರಂಪ್ ಮೇಲೆ ಎಷ್ಟು ಅತ್ಯಾಚಾರ ಕೇಸುಗಳಿದಾವೆ ಗೊತ್ತಾ? ನಮ್ಮ ದೊರೆಗಳ ಮೇಲೆ ತೋರಿಸ್ಬಿಡಿ, ಇರ್ತವೆ. ಏನ್ ಗೊತ್ತಾ? ಒಂದ್ ಸಣ್ಣ ಪುಟ್ಟದು ಯಾರಿಗೋ ತಮ್ಮವರಿಗೂ ಒಂದ್ ಸಹಾಯ, ತಮ್ಮ ಕುಲ ಬಾಂಧವರಿಗೆ, ಜಾತಿ ಬಾಂಧವರಿಗೆ ಇರುತ್ತೆ. ನಮ್ಮವನು ಅನ್ನೋದು ಇರೋದಿಲ್ವಾ? ಮಾಡಿರ್ತಾರೆ.
ಅಷ್ಟು ಬಿಟ್ಟು ಇಂಥ ಒಂದು ಫ್ರಾಡು, ಕಳ್ಳ, ದರೋಡೆಕೋರ, ಫಸ್ಟ್ ಪರ್ಸನ್ ಅವನನ್ನ ಹೆಂಗೆ FBI ಎತ್ತಾಕೊಂಡು ಬಂದಿತ್ತು ಗೊತ್ತಾ? ಫಸ್ಟ್ ಪ್ರೆಸಿಡೆಂಟ್. ಅವನ ಮನೆಯಲ್ಲಿ ಸಿಗಲಾರದ ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಕಿದ್ದಾವೆ. ಅವನು ಯಾವುದಕ್ಕೂ ಸರಿಯೇ. ಅವನು ಯಾವ ಬ್ರೀಡು? ಅವನು ಇದೇ ಬ್ರಿಟಿಷರ ಬ್ರೀಡೆ, ಇದೇ ಯುರೋಪಿಯನ್ ನಾಡಿನ ಬ್ರೀಡು. ಅದೇನು ಜನಗಳಲ್ಲಿ ಹುಚ್ಚು ತುಂಬಿಕೊಂಡಿದೆಯೋ ಗೊತ್ತಿಲ್ಲ ಮಕ್ಕಳೇ. ಪರದೇಶ ವಿದೇಶ ಅಂತ ಹೇಳ್ತಿದ್ರೆ ನನ್ನ ನಾಡಿಗಿಂತಲ್ಲ ಅಂತ ನನಗೆ ಕಣ್ಣೀರು ಬರುತ್ತೆ. ನನ್ನ ಕರುನಾಡು ಇದ್ದಿದ್ದು ಅದರಲ್ಲಿ ನಿಮಗೆ ಗೊತ್ತಿಲ್ಲ. ನಮ್ಮೂರಲ್ಲಿರುವಷ್ಟು ಆನಂದ, ನಮ್ಮೂರಿನಲ್ಲಿರುವಷ್ಟು ಆನಂದ ಜಗತ್ತಿನಲ್ಲಿ ನೀವೆಲ್ಲೂ ಪಡೆಯೋಲ್ಲ. ನಿಮಗೆ ಗೊತ್ತಿಲ್ಲ. ಇಲ್ಲಿ ಎಲ್ರಿಗೂ ನಾವು ಪಾನಕ ಕೊಡ್ತೀವಿ, ಮಜ್ಜಿಗೆ ಕೊಡ್ತೀವಿ. ಅಂತ ಒಂದು ವೈದಿಕ ಪರಂಪರೆ ನೋಡಿ. ಇವತ್ತೊಂದು ಈ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಥದ್ದು ಹೇಳ್ತಾ ಹೇಳ್ತಾ ಒಂದು ವೈದಿಕದ ಕತೆ ನೆನಪಿಗೆ ಬರುತ್ತೆ. ನಮ್ಮನ್ನು ಆ ರೀತಿ ತೋರಿಸ್ಕೊಡ್ತಿದ್ರು. ಬದುಕು ಯಾವ ರೀತಿ ಕಟ್ಟಬೇಕು, ಒಬ್ಬ ಇನ್ನೊಬ್ಬರನ್ನ ಹೇಗೆ, ಇದ್ದವ ಯಾವ ರೀತಿ ಇಲ್ಲದಿರೋನ್ ಕಡೆ ಒಂದು ಅನುಕಂಪ ಪ್ರೀತಿ ತೋರಿಸ್ಬೇಕು ಅನ್ನೋದನ್ನ ವೈದಿಕ ನಿಜವಾಗ್ಲೂ ನಡೆದಿರೋ ಅಂತ ಒಂದು ಕಥೆ ಅನ್ನತಕ್ಕಂಥದ್ದು. ಆಳ್ವಾರ್ ಪರಂಪರೆಗಳಲ್ಲಿ ತುಂಬಾ ಜನ ಆಳ್ವಾರ್ಗಳು. ಕಣ್ಣಪ್ಪ ಕೂಡ ಒಬ್ಬ ಆಳ್ವಾರ್ ಅನ್ನತಕ್ಕಂಥದ್ದು. ಅಂತ ಒಂದು ನಂದನಾರ್ ಆಳ್ವಾರ್ ಅಂತ ಒಬ್ಬ ಸಾಮಾನ್ಯ ಕೂಲಿ ಕೆಲಸಗಾರ. ಅವನಿಗೆ ಒಮ್ಮೆ ಕೋರಿಕೆ ಆಗುತ್ತೆ, ಚಿದಂಬರಂ, ಆಕಾಶಲಿಂಗಂ ಜೀವನದಲ್ಲಿ ಒಮ್ಮೆ ಆದಾಗ ಆ ಕ್ಷೇತ್ರ ದರ್ಶನ ಮಾಡ್ಕೊಂಡು ಬನ್ನಿ ಮಕ್ಕಳೇ. ಈ ಮಧ್ಯದ ಬೆರಳಿದೆಯಲ್ಲ ಆಕಾಶ ತತ್ವ, ಅದನ್ನ ಎಣೆ ಇಲ್ಲ. ಆಕಾಶವನ್ನ ಯಾರು ಲೆಕ್ಕ ಹಾಕಿದವರಿಲ್ಲ, ಅದರ ಅಳತೆ ನೋಡಿದವರಿಲ್ಲ, ಅದರ ಅನಂತ ನೋಡಿದವರಿಲ್ಲ ಅಂತ ಒಂದು ಆಕಾಶಲಿಂಗ ಅಲ್ಲಿದೆ. ಪೃಥ್ವಿಲಿಂಗ ಏಕಾಂಬರೇಶ್ವರ, ಜಲಲಿಂಗ ಜಂಬುಕೇಶ್ವರ, ವಾಯುಲಿಂಗ ಕಾಳಹಸ್ತೇಶ್ವರ, ಅಗ್ನಿಲಿಂಗ ತಿರುವಣಾಮಲೈ ಅರುಣಾಚಲೇಶ್ವರ. ಹಾಗೆಯೇ ಚಿದಂಬರಂನಲ್ಲಿ ಆ ನಟರಾಜ ಸ್ವರೂಪನಾಗಿ ನಿಂತಿರುವ ಭಗವಂತನ ಆಕಾಶಲಿಂಗ ದರ್ಶನಂ. ಹೌದು, ನಿಮ್ಮ ಜಾತಕದಲ್ಲಿ ಶನಿಯ ದೋಷ, ಮುಖ್ಯವಾಗಿ ಕುಂಭರಾಶಿ, ಮೀನರಾಶಿ, ಕಟಕ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ನಿಮಗೆಲ್ಲ ಯಾಕೆ ಗೊತ್ತಾ? ವೃಶ್ಚಿಕ ರಾಶಿ. ಶನಿಯ ಪ್ರಭಾವ ಯಾವುದಾದರೂ ರೂಪದಲ್ಲಿ ಎಲ್ಲರೂ ಹೋಗಬೇಕು. ಅದರಲ್ಲಿ ಈ ರಾಶಿಗಳು ಅತಿ ಮುಖ್ಯವಾಗಿ ಹೋಗ್ಬೇಕು. ಸಿಂಹ ರಾಶಿ, ಅಲ್ಲೊಂದು ಏನೋ ಒಂದು ಹೊರೆ ಇಟ್ಟಿರ್ತಾನೆ. ಆಕಾಶಲಿಂಗ ದರ್ಶನಂ. ಒಬ್ಬೊಬ್ಬರಿಗೆ ಒಂದೊಂದು ಲಿಂಗ ದರ್ಶನ ಹೇಳ್ತೇವೆ, ಆದ್ರೆ ಎಲ್ಲರೂ ಆಕಾಶಲಿಂಗ, ಎಣೆ ಇಲ್ಲದ ಆಸೆಗಳೊಂದಿಗೆ ಓಡ್ತಿರ್ತಾರೆ. ಮದುವೆ ಆದ್ರೆ ಚಂದ ಗುರುಗಳೇ, ಮದುವೆ ಆದ್ಮೇಲೆ ಮಕ್ಕಳಿಲ್ಲ ಅನ್ನೋ ಚಿಂತೆ, ಅದಾದ್ಮೇಲೆ ಒಂದು ಮನೆ ಗೂಡು ಕಟ್ಕೋಬೇಕು ಅನ್ನೋ ಒಂದು ಕಂತೆ. ವಿ ಗೋಸ್ ಆನ್, ಹೋಗ್ತಲೇ ಇರ್ತವೆ. ಇನ್ನು ಒಂದಕ್ಕೊಂದು ಜೋಡಿಸ್ಕೊಳ್ತಲೇ ಇರ್ತವೆ. ಆ ಆಕಾಶ ತತ್ವ, ಗಾಳಿ ತತ್ವ, ಆಮೇಲೆ ಕೊರುವುದು. ಅಯ್ಯೋ ಹೀಗಿರ್ಬೇಕಿತ್ತು, ಅಯ್ಯೋ ಹಾಗಿರ್ಬೇಕಿತ್ತು ಅನ್ನತಕ್ಕಂಥ ಭಾವಾರ್ಥ. ಅಲ್ಲಿ ಹೋಗಿ ಬನ್ನಿ ನೋಡಿ. ಈತನಿಗೆ ಆ ಚಿದಂಬರ ರಹಸ್ಯ ಅನ್ನೋದು ಅದೇ. ಆಕಾಶಲಿಂಗ ದರ್ಶನ ಎಲ್ರಿಗೂ ಆಗಲ್ಲ. ನೀವು ಹೋದ್ರೆ ನೆನ್ಪಿಟ್ಕೊಳ್ಳಿ. ನಿಮಗೆ ಗೊತ್ತಿದೆಯಾ? ಆಕಾಶಲಿಂಗ ದರ್ಶನ ಎಷ್ಟೋ ಜನ್ಮಗಳ ಪುಣ್ಯ ದರ್ಶನ ಅಂತೀವಿ. ನೀವು ಅಲ್ಲೋದ್ರೂ ಆಕಾಶಲಿಂಗ ನಿಮ್ ಕಣ್ಣಿಗೆ ಕಾಣಿಸಲ್ಲ. ನಂಬ್ತೀರಾ? ಎಲ್ಲರಿಗೂ ಕಾಣಿಸುವುದಿಲ್ಲ. ಯಾರೋ ಲಕ್ಷಕ್ಕೊಬ್ಬ, ನಿತ್ಯ ಲಕ್ಷ ಜನದಲ್ಲಿ ಯಾರೋ ಒಬ್ಬನಿಗೆ ಮಾತ್ರ ಆ ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತೆ. ಸುಮ್ಮನೆ ಅಲ್ಲ. ಓ ಚಿದಂಬರಂ ಹೋಗಿ ಬಂದ್ಬಿಟ್ವಿ ಗುರುಗಳೇ ನಾವು, ಆಕಾಶಲಿಂಗ ದರ್ಶನ ಆಯ್ತು ಅಂತ ಕೇಳಿ ತಬ್ಬಿಬ್ಬಾಗ್ಬಿಡ್ತಾರೆ. ಎಲ್ಲರ ಕಣ್ಣಿಗೂ ಆ ಪರಮಾತ್ಮ ನೋಡಿ ಅಂತ ತೆಗಿತಾರೆ. ಕಾಣಿಸಲ್ಲ ಮಕ್ಕಳೇ. ಪರಿಪೂರ್ಣವಾಗಿ ಶರಣಾಗತಿಯಾಗಿರುವವನಿಗೆ ಮಾತ್ರ ಈ ಲಿಂಗ ದರ್ಶನ ಆಗುತ್ತೆ. ಎದುರುಗಡೆಯೇ ಇದ್ದರೆ ಕಾಣಿಸೋದು. ನೆನಪಿಟ್ಕೊಂಡು, ನೀವು ಎದುರುಗಡೆ ಇದ್ದೀರಿ, ಆ ಆಕಾಶಲಿಂಗವೂ ಇದೆ, ಕಾಣಿಸುವುದಿಲ್ಲ.
ಪೃಥ್ವಿಲಿಂಗ ಕಾಣಿಸುತ್ತೆ, ವಾಯುಲಿಂಗ ಕಾಣಿಸುತ್ತೆ, ಅಗ್ನಿಲಿಂಗ ಕಾಣಿಸುತ್ತೆ, ಹೌದು ಜಲಲಿಂಗವೂ ಕಾಣಿಸುತ್ತೆ. ಆದರೆ ಆಕಾಶಲಿಂಗ ಮಾತ್ರ ಅಷ್ಟು ಸುಲಭಕ್ಕೆ ದರ್ಶನ ಪ್ರಾಪ್ತಿ ಇಲ್ಲ. ಎಷ್ಟೋ ಕೋಟಿ ಜನ್ಮಗಳ ಪುಣ್ಯ, ಆ ಪರಾತ್ಪರ ಶಕ್ತಿ ಆತ ನೆನೆಸಿದರೆ ಮಾತ್ರ ನಿಮ್ಮ ಯೋಗ್ಯತೆಗೆ ಅಲ್ಲಿ ದರ್ಶನ. ಯಾವುದೋ ಜನ್ಮದ ಸುಕೃತ ಚಿದಂಬರಂಗೆ ಭಗವಂತ ಕರ್ಕೊಂಡು ಹೋಗ್ತಾನೆ. ಅದೊಂದು ದಿವ್ಯವಾದ ಅನುಭೂತಿ ಸ್ವಾಮಿ. ದಿವ್ಯವಾದ ಪತಂಜಲಿಯಿಂದ ಹಿಡಿದು ಏನೇನೋ ನೋಡ್ಕೊಂಡು ಬಂದಿದ್ದೇನೆ. ಕೆಲವು ನೆನಪುಗಳು ಮಧುರಾತಿ ಮಧುರ ಇರ್ಲಿ. ಈ ನಂದನಾರ್ ಅನ್ನತಕ್ಕಂಥ ಒಬ್ಬ ಕೂಲಿ ಕಾರ್ಮಿಕ, ಒಂದು ಸಂಜೆ 6-7 ಗಂಟೆ ಆಗಿದೆ. ಗೊತ್ತಾಯ್ತು ಆತನಿಗೆ ಏನೂ ಕೆಲಸ ಇಲ್ಲ, ಎಲ್ಲ ಮುಗಿದಿದೆ. ಹೋಗ್ಬಿಟ್ಟು ಸ್ವಾಮಿ ಚಿದಂಬರಮ್ಮನ್ನ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ, ಯಜಮಾನರ ಪರ್ಮಿಷನ್ ತಗೋಣ. ಮಹಾ ಶ್ರೀಮಂತ, ಮಹಾ ಕಾರ್ಕೋಟಕ. ಈ ದುಡ್ಡಿದ್ದವರೆಲ್ಲ ಹೀಗೆ, ದುಡ್ಡಿಲ್ಲದೆ ಇರೋವರೆಗೂ ಅವನಷ್ಟು ಒಳ್ಳೆಯವನಿಲ್ಲ. ದುಡ್ಡು ಅಧಿಕಾರ ಬಂದ ಮೇಲೆ ಅವನಿಗಿಂತ ಬೀಭತ್ಸ ಇಲ್ಲ ಅಂತೀವಿ. ಹೌದು, ದುಡ್ಡು ಇಲ್ಲದೆ ಇರೋವರೆಗೂ, ಅಧಿಕಾರ ಇಲ್ಲದೆ ಇರೋವರೆಗೂ ಅವರಷ್ಟು ನಮ್ಮಷ್ಟು ಒಳ್ಳೆಯವರಿಲ್ಲ ಮಕ್ಕಳೇ. ವಿಪರೀತ ದುಡ್ಡು ಬಂದಿರೋ ಅವ್ರು ಮಾಡಿದಷ್ಟು ಅನಾಚಾರ ಇಲ್ಲ, ಅತ್ಯಾಚಾರ ಇಲ್ಲ, ಇನ್ನೊಂದು ಅಪ್ಪಾ ರಾಮಚಂದ್ರ ಹೇಳ್ಕೋತಾರಲ್ಲ ಕೆಲವರು. ನಾನು ಎಲ್ಲಿಂದ ಬಂದೆ ಗೊತ್ತಾ, ನಾನು ಹೇಗ್ ಬಂದೆ ಗೊತ್ತಾ, ನಾನು ಹಂಗಿದ್ದೆ ಗೊತ್ತಾ, ನಾನು ಹಿಂಗಿದ್ದೆ ಗೊತ್ತಾ, ಕಡ್ಲೆಕಾಯಿ ಮಾಡ್ತಿದ್ದೆ, ನಾನು ಕುರಿ ಸಾಕ್ತಿದ್ದೆ, ನಾನು ಇನ್ನೊಂದು ಟೀ ಮಾಡ್ತಿದ್ದೆ, ನಾನು ಇನ್ನೊಂದು ಮಾಡ್ತಿದ್ದೆ, ನಾನು ಅದು ಮಾಡ್ತಿದ್ದೆ, ಖಂಡಿತ ಕೂಲಿ ಕೆಲಸ ಮಾಡ್ತಿದ್ದೆ. ದುಡ್ಡು ಬಂದ ಮೇಲೆ ವಿಪರೀತ ದುಡ್ಡು. ಈ ದುಡ್ಡಿನ ಹಿಂದ್ಗಡೆ ಕತೆ ಕೇಳಿ ನೋಡಿ, ಎದೆ ಒಡೆದೋಗ್ಬಿಡುತ್ತೆ. ಎಷ್ಟು ಜನ ಬಡವರ ಬದುಕು ಜೀವನ ಕಸದು ಬಿಟ್ಟಿರ್ತಾರೆ ಮಕ್ಕಳೇ, ಕಸದು ಬಿಟ್ಟಿರ್ತಾರೆ. ಶಿವ ಕಲಿಯುಗ ಅದಕ್ಕೆ ಈ ರೀತಿ ಒಂದು ರೀತಿ ಅಕಾಲಿಕ ಮಳೆ, ಪ್ರಳಯ, ಭೂಕಂಪ. ಶನಿ ಕುಜ ನೋಡಿದ್ರೆ ಇನ್ನೇನ್ರಿ ಆಗ್ತಾನೆ. ಅಷ್ಟಕಕ್ಕೆ ಬರ್ತಾನಲ್ವಾ ಸೆಪ್ಟೆಂಬರ್ 13 ಮೇಲೆ ಉಂದಮ್ಮ ಪಂಡಗ, ಮುಸಲಮ್ಮ ಪಂಡಗ ಅಂತ ಕುಜ ತುಲಾ ರಾಶಿಗೆ ಬಂದಾಗಲ್ವಾ, ಅಲ್ಲೊಂದಿದೆ ಎಡವಟ್ಟು, ಎಳೆದಾಟ, ಒದ್ದಾಟ ಅನ್ನತಕ್ಕಂಥ. ಇರ್ಲಿ, ಅದನ್ನು ಕೂಡ ಹೇಳ್ತಾನೆ. ದೇಶದ ಮೇಲೆ ಇನ್ನೊಂದರ ಮೇಲೆ ಮಾತಾಡೋಣಂತೆ. ವಿಶೇಷವಾಗಿ ನಂದನಾರ್ ಬಂದು ಯಜಮಾನ್ ಹತ್ರ ಅವ್ನು ಕುಡಿತಾ ಚಿತ್ತೇರಿ ಮತ್ತೇರಿ ಒಂದು 6-7 ಗಂಟೆಗೆ ಶುರು ಹಚ್ಕೊಬಿಟ್ಟ. ಅವ್ನಿಗೇನು 100 ಜನ ಕೆಲಸಗಾರರು ಓಡ್ ಬಂದ. ಸ್ವಾಮಿ, ನಾನು ಚಿದಂಬರಂ ಹೋಗಿ ದರ್ಶನ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಬಿಟ್ಟಿದ್ದೀನಿ. ನೀವು ಈಗ ಹೂ ಅಂದ್ರೆ ಹೊರಟೆ ಬೆಳಿಗ್ಗೆಗೆಲ್ಲ ಹೋಗಿ ದರ್ಶನ ಮಾಡ್ಕೊಬಿಡ್ತಾನೆ ಸ್ವಾಮಿ ಅಂತೇಳಿ, ಹೋಗೋ ಅಂದ. ಫುಲ್ಲು ಕುಳಿದಿದ್ದ ನಶೆನಲ್ಲಿ ಖುಷಿ ಓಡ್ತಿದ್ದಾನೆ. ಈ ಕೆಲಸ ಮಾಡ್ಬಿಟ್ಟು ಹೋಗು. ಅವನಿಗೆ ಅದ್ಯಾವುದು ಕೇಳ್ತಿಲ್ಲ, ಏನು ಖುಷಿಯಿಂದ ಓಡ್ ಬರ್ತಿದ್ದಾನೆ. ಜಾಗದ ಹತ್ರ ಬಂದ. ಒಂದು 7-7:30 ಆಗ್ಬಿಟ್ಟಿದೆ. ಭಗವಂತ, ನಾನ್ ನಿನ್ನ ದರ್ಶನ, ಈ ಕೆಲಸ ಮಾಡ್ಬಿಟ್ಟು ಹೋಗು ಅಂತ ಹೇಳಿದ್ನಲ್ಲ, ಆಗ ಫ್ಲಾಶ್ ಆಯ್ತು. ಆ ಖುಷಿಲಿ ಸಂಭ್ರಮದಲ್ಲಿ ನಂದನಾರ್ ಆಳ್ವಾರ್ ಕುಣಿತಿದ್ದಾನೆ. ನೆನಪಿಗೆ ಬಂತು, ಓ ಭಗವಂತ, ಏನೋ ಹೇಳಿದ್ರು ಯಜಮಾನ. ಏನ್ ಗೊತ್ತೇಳಿದ್ದೇನೆ, ಹೆಚ್ಚು ಕಡಿಮೆ 500 ಎಕರೆ ಇದೆ. ಆ ಭೂಮಿ ಸಮತಟ್ಟು ಮಾಡಿಬಿಟ್ಟು ಅದಕ್ಕೆ ಬಿತ್ತನೆ ಚೆಲ್ಲಿಬಿಟ್ಟು ಬೆಳೆ ಬರೆಸ್ಬಿಟ್ಟು ಅದನ್ನ ಕಟಾವು ಮಾಡಿ ಎಲ್ಲ ಊಟ ಕಟ್ಟಿ ಇಟ್ಬಿಟ್ಟು ಹೋಗಿ ದರ್ಶನ ಮಾಡು ಅಂತ ಹೇಳಿದ್ದಾನೆ. 500 ಎಕರೆ ಒಬ್ಬ ಮನುಷ್ಯನಲ್ಲಿ 5 ವರ್ಷ ಅಲ್ಲ 10 ವರ್ಷ ಮಾಡಿದ್ರು ಆಗೋಲ್ಲ. ಅವನಿಟ್ಟು ಕೆಲಸ ನೋಡಿ. ಶ್ರೀಮಂತಿಕೆಯ ಕೊಬ್ಬು, ದುಡ್ಡಿನ ಕೊಬ್ಬು, ಅಧಿಕಾರದ ಕೊಬ್ಬು. ಚಿಕಿತಾ ಬಂದವನು ನೇಗಲ್ ಎತ್ಕೊಂಡ, ಆಡ್ಬಿಡ್ತೀನಿ ಅಂತ. ಏನು ಮಾಡಿದ್ರು ನಾಳೆ ಬೆಳಿಗ್ಗೆಗೆ ಆಗೋದಿಲ್ವಲ್ಲ ಶಿವ, ಅಯ್ಯ, ನಂಗೆ ಗೊತ್ತಾಗ್ಲಿಲ್ಲ. ನಾನು ಆನಂದವಾಗಿ ಓಡ್ ಬಂದೆ. ಹೋಗು ಅಂದಿದ್ದಷ್ಟೇ ಕೇಳ್ತಾ. ಆಮೇಲೆ ಇಷ್ಟು ಕತ್ಲು, 7:30-8 ಗಂಟೆ. ಕಣ್ಣ ಹಾಕೊಂಡು ತಲೆ ಸುತ್ತದಾಗ ಬಿತ್ತೋಗ್ಬಿಟ್ಟಿದ್ದಾನೆ. ಆಕಾಶ ಮೇಘವೇ ಪರಮಾತ್ಮನದು ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರ. ಶಿವನಿಗೆ ಮೀರಿದ ಲೋಕವ
ನಂಬ್ತೀರಾ? ಒಂದು ಅರ್ಥನಾದಕ್ಕೆ ಶಿವ ಇಳಿದು ಬರ್ತಾನೆ. ಶಿವ ಬಂದ ದುರ್ಗಮ್ಮ ಸುಮ್ಮನೆ ಇರ್ತಾಳೆ, ಗೌರವ ಆಯಮ್ಮ. ಅಮ್ಮ ಇಳಿದಿದ್ದೆ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಇಳಿದಿದ್ದೆ ಗಣಪತಿ, ಗಣಪತಿ ಇಳಿದಿದ್ದೆ ಪ್ರಮದ ಗಣಗಳು, ಭೂತಗಣ ಎಲ್ಲ ಬಂದ್ಬಿಡ್ತು. ಏನ್ ಮಾಡ್ತವ್ರೆ ಶಿವಯ್ಯ ಅಂದ್ರೆ ಶಿವಯ್ಯ ಪಂಚಿ ಅತಿ ಕಟ್ಟಿ, ಆಗ ಕಚ್ಚೆ ತರ ಕಟ್ಟಿ, ಪಗಡಿ ಕಟ್ಟಿ, ಪೇಟ ಕಟ್ಟಿ, ನೇಗಿಲ್ ಎತ್ಕೊಂಡು ತಗೋ. ಆ ಎತ್ತುಗಳಿಗೆ ನಂದಿಗೆ ಕಟ್ಟಿದ್ದೆ. ಅಮ್ಮನವರು ಬಿತ್ತನೆ ಬೀಜ ಕ್ಲೀನ್ ಮಾಡೋದು, ತೆಗಿಯೋದು, ಆ ಬೆಳೆ ಬರ್ತಿರೋದು ಒಂದೇ ರಾತ್ರಿಯಲ್ಲಿ. ಎಷ್ಟೊತ್ತಿಗೆ ಅನ್ಕೋತೀರಾ? ಬೆಳಿಗ್ಗೆ 2 ಗಂಟೆಗೆಲ್ಲ ಮುಗಿದು ಬಿಡ್ತೀವಿ. 7:30 8 ಗಂಟೆಗೆ ಬಿದ್ದೋಗಿದ್ದಾನೆ. ಅಯ್ಯ ನಿನ್ನ ಬೆಳಿಗ್ಗೆಗೆಲ್ಲ ನಡ್ಕೊಂಡು ಬಂದು ಅವನ ಹತ್ರ ಏನಿತ್ತು? ಬಂಡಿ ಇತ್ತ, ಜನ ಇತ್ತ, ಸೇವಕರಿತ್ತ? ನಿನ್ನ ನೋಡ್ಬೇಕಷ್ಟೇ ಶಿವ, ನಿನ್ನನ್ನು ನೋಡಬೇಕಷ್ಟೇ, ಇಷ್ಟೇ ಅಂದ್ಕೊಂಡಿದ್ದು. 2 ಗಂಟೆಗೆಲ್ಲ ಮೂಟೆ 500 ಎಕರೆ ಬಿತ್ತನೆ ಆಗೋಗಿದೆ ಮಕ್ಕಳೇ. ಬಿತ್ತನೆ ಆಗಿ ಬೆಳೆ ಬಂದು ಕಟಾವಾಗಿ ಕ್ಲೀನ್ ಮಾಡಿ ಕುಟ್ಟಿ ಏನೇನ್ ಸೇರಿಸ್ಬೇಕು ಎಲ್ಲ ಮೂಟೆಗಳು ಕಟ್ಟಿ ಎತ್ತಿ ಹಾಕಿಬಿಟ್ಟಿದ್ದಾರೆ. ಎಲ್ಲಿ? ಶ್ರೀಮಂತನ ಗೋಡನಲ್ಲಿ. ನಂದನಾರನ್ನ ಈ ರೈತನ ವೇಷದ ಶಿವ ಪಾರ್ವತಿ ಬಂದೆಬ್ಬರಿಸ್ತಾರೆ. ಎದ್ದೊಳ್ತಾನೆ. ಕೆಲಸ ಆಯ್ತೋ? ಏನೋ ಮಾಡ್ತಿದ್ಯಾ? ಚಿದಂಬರಂ ಹೋಗಿಲ್ವೇನು? ಇಲ್ಲ ಸ್ವಾಮಿ, ಎಲ್ಲಾಗುತ್ತೆ, ಹೇಳ್ಬಿಟ್ಟಿದ್ದಾರೆ ಯಜಮಾನ್ರು, ಅದಕ್ಕೆ ದಿಕ್ಕು ತೋಚದೆ ಹೆಂಗ್ ಮಲಗ್ಬಿಟ್ಟಿದ್ದೀನಿ ಅಯ್ಯ. ಯಾರು ಹೇಳಿದ್ದು? ನಾವು ಮಾಡಕ್ ಬಿಟ್ಟಿದ್ದು, ಹೋಗಿ ನೋಡು ಅಂತ. ಎಷ್ಟು ಪೆದ್ದ ಅಂದ್ರೆ ಅವನಿಗೆ ಬರೀ ಭಗವಂತನ ಒಂದು ದರ್ಶನದ ಒಂದು ಯೋಚನೆ ಅಷ್ಟೇ. ಈ 500 ಎಕರೆನ ಇದು ಮಾಡಿದವನು ಶಿವಾನೇ ಅನ್ನೋದು ಅವನಿಗೆ ಗೊತ್ತಿಲ್ಲ. ಸಾಧ್ಯವ ಒಂದೇ ರಾತ್ರಿಯಲ್ಲಿ ಹಾಕಿ ಹದ ಮಾಡಿ ನೇಗಿಲೊಡೆದು ಬಿತ್ತನೆ ಮಾಡಿ ನೀರ್ ಹಾಕಿ ಪೈರ್ ಹೊಡೆದು ಮೊಳಕೆ ಹೊಡೆದು ಅದೊಂದು ಹಂತಕ್ಕೆ ಬಂದು ಅದಕ್ಕೊಂದು ಫಸಲು ಬಂದು ಅದನ್ನ ಕಟಾವ್ ಮಾಡಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಎಲ್ಲ ಮೂಟೆ ಕಟ್ಟಿ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ನೋಡಿದ್ದೆ ಅವನಿಗೆ ಪರಮಾಶ, ಸ್ವಾಮಿ ಆಗೋಗ್ಬಿಟ್ಟಿದ್ದೆ, ಓಡು ಹೋಗು, ನೀನ್ ಯಜಮಾನ್ಗೆ ಹೇಳ್ಬಿಟ್ಟು ಓಡು ಅಂತ. ಹೋಗು 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 ಚಿದಂಬರಂಗೆ. ಓಡು ಬರ್ತಾನೆ. ರಾತ್ರಿ 2 ಗಂಟೆಗೆ ಬಾಗಿಲು ತಡ್ತಾನೆ. ಅಯ್ಯ ಅಯ್ಯ ಅಂತ ಕೊಡೋದ್ ನಸಲೆ, ಇವನಿಗೇನ್ ತಲೆಗೆಟ್ಟಿದೆ, ತೆಗಿರ ಬಾಗಿಲು ಅಂತ ಕಾಲಿಗೆ ಬಿದ್ದು, ಅಯ್ಯ ಆಗೋಯ್ತು ಕೆಲ್ಸ, ನಾವು ಹೊರಡ್ತೀನಿ ಚಿದಂಬರಂ ತಾವು ಹೇಳ್ದಾಗ. ಏನೋ 500 ಎಕರೆ ಕೆಲಸ ಹೇಳಿದ್ದ ಅಂದ್ರೆ ಆಗ್ಬಿಡ್ತು ಅಂತಿದ್ಯಾ? ಇವ್ನು ನನ್ನ ಹುಚ್ಚ ಅನ್ಕೋಬಿಟ್ಟಿದ್ದಾನೆ ಅಂತ ಕುಡ್ದಿದ್ದೆಲ್ಲ ಎಳ್ದು ಬಿಡ್ತು ಅವನಿಗೆ. ನಡಿ ತೋರ್ಸೋ ಅಂತ ಭಟ್ರುಗಳನ್ನ ಕರ್ಕೊಂಡು, ಸೇವಕರುಗಳನ್ನ, ಈ ಕೋಲುಗಳು, ದಂಡಯಾತ್ರೆಗಳು ಇದೆಲ್ಲ ತಗೊಂಡು ಬರ್ತಾನೆ. ನೋಡಿದ್ರೆ ವಿಸ್ಮಯದ ಪವಾಡ ಅಲ್ಲ, ನಿಜ ನಡೆದಿರೋದು ಮಕ್ಕಳೇ. ನಂದನಾರ ಆಳ್ವಾರ್. ಅವನ ಕಣ್ಣಲ್ಲಿ ನೀರು. ನಾನು ಇಂಥ ಒಬ್ಬ ಪರಮಾತಿ ಪರಮ ಭಕ್ತನಿಗೆ ಪರೀಕ್ಷೆ ಇಟ್ಟು ಬಿಟ್ನ. ಆ ಒಂದು ದುಡ್ಡಿನ ಅಹಂಕಾರ, ಪದವಿಯ ಅಹಂಕಾರ, ಅಧಿಕಾರದ ಅಹಂಕಾರ ಎಲ್ಲ ಜರ್ರಂತ ತಿಳಿದು ನಂದನಾರ ಆಳ್ವಾರ್ ಕಾಲಿಗೆ ಬಿದ್ದುಬಿಟ್ನಂತೆ. ಅಯ್ಯ ಕ್ಷಮಿಸು, ನಿನ್ನ ಬಗ್ಗೆ ತಿಳ್ಕೊಂಡಿರ್ಲಿಲ್ಲ ಅಯ್ಯ ಅಂತ. ಅವನ್ಗಾಗ್ಲೂ ಆ ಪ್ರಜ್ಞೆ ಇಲ್ಲ. ಬರ್ತೀನಿ ಯಜಮಾನ್ರಿ, ನೀವೇನಕ್ಕೆ ನನ್ನ ಕಾಲಕ್ಕೆ ಬೀಳೋದು, ನೀವು ಅನ್ನಿ ನಾವು ಹೊರಟೆ ಅಂತ. ಹೊರಡಪ್ಪ ಅಂತ ಹೋಗಕ್ ಒಂದು ಖರ್ಚಿಗೊಂದು ಅಷ್ಟು ದುಡ್ಡು ಇನ್ನೊಂದು ಕೊಟ್ಟು ಸೇವಕರುಗಳು ಜೊತೆಲಿ ಕಳಿಸ್ತೀನಿ. ಅಯ್ಯೋ ಇಲ್ಲ ಅಂತ ಓಡ್ತಾನೆ. ಬೆಳಿಗ್ಗೆ ಸೂರ್ಯೋದಯಕ್ಕೆಲ್ಲ ಸ್ವಾಮಿನ ನೋಡ್ಬಿಡ್ಬೇಕು. ಅಲ್ಲಿ ಹೋದ್ರೆ ಹರ್ಕುಳ್ ಮುರ್ಕುಳ್ ಬಟ್ಟೆ, ಒಬ್ಬ ಆಳು, ಸಾಮಾನ್ಯ ವ್ಯಕ್ತಿ, ಜೀತದಾಳು, ಒಬ್ಬ ಕೂಲಿ ಕಾರ್ಮಿಕ. ಚಿದಂಬರಂನಲ್ಲಿ ಬೆಳಿಗ್ಗೆ ಆ ಸುಪ್ರಭಾತ ಸೇವೆಗೆ ಸ್ವಾಮಿಗೆ ಸಿದ್ಧತೆ ಒಂದು ನನಗೆ ದರ್ಶನ ಪಡೆದ. ಯಾವನ ಇವನ ಬಂದ್ಬಿಟ್ಟಿದ್ದೀನಿ ಅಂತ. ಅಲ್ಲಿರೋ ಕೆಲವು ವೈದಿಕರು ನೋಡಿ, ಅವರಲ್ಲೂ ಅಹಂಕಾರ. ಭಗವಂತ ನಮಗೆ ಮಾತ್ರ, ನಮ್ಮ ಜಾತಿಗೆ ಮಾತ್ರ, ನಾವು ಮಡಿ, ನಾವು ಎತ್ತರ, ನಾವು ವೇದಾಂಗ, ಸಂಸ್ಕೃತ, ಇನ್ನೊಂದು ಭಗವಂತನನ್ನೇ, ಎಂಥದಿಲ್ಲ. ಇಂಥದೊಂದು ಭಾವಗಳು ಬಂದ್ಬಿಡ್ತವೆ ಎಲ್ರಿಗೂ ನನ್ನಲ್ಲೂ ಬರೋದೆ. ಯಾರು ಗೊತ್ತಾ ನೋಡಿ, ಇಂಥದೊಂದು ವೈದಿಕ ಕಥೆಗಳ ಮುಖೇನ ನಮ್ಮ ಹಿರಿಯರು ನಮ್ಮಲ್ಲಿ ತಿದ್ದುತ್ತಿದ್ರು, ಬದಲಾಯಿಸ್ತಿದ್ರು, ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಪರಿಚಯಿಸ್ತಿದ್ರು. ಇವತ್ತು ನಾವು ಮರ್ತು ಬಿಟ್ಟಿದ್ದೇವೆ ಮಕ್ಕಳೇ, ಮರ್ತು ಬಿಟ್ಟಿದ್ದೇವೆ. ನಾವು ಹೇಗೆ ನಿಂತಿದ್ದೇವೆ, ಯಾವ ರೀತಿ ನಿಂತಿದ್ದೇವೆ, ಯಾವ ಆಲೋಚನೆಯಲ್ಲಿ ನಿಂತಿದ್ದೇವೆ ಅನ್ನತಕ್ಕದ್ದು. ಒಂದು ಚೂರು ಅಲ್ಪವಿದ್ಯಾ ಮಹಾಗರ್ವಿ, ಒಂದೆಷ್ಟು ವಿದ್ಯೆ ಬಂದ್ಬಿಡ್ತು, ಒಂದೆಷ್ಟು ಸ್ಥಾನ ಬಂದ್ಬಿಡ್ತು, ಒಂದೆಷ್ಟು ಪದವಿ ಬಂದ್ಬಿಡ್ತು. ಆ ಈಗೋ
ಎದೆಲ್ಲಿ ಇಟ್ಕೊಳ್ಳೋದು. ನಂದನಾರ ಆಳ್ವಾರ್ಗೆ ಒಂದು ಪರೀಕ್ಷೆ ಇರ್ತಾರೆ. ಅಲ್ಲಿ ಭಗವಂತನಿಗೆ ಒಂದು ಕೆಂಡ ಹಾಕಿದೀವಿ, ಅದ್ರ ಮೇಲೆ ಬಂದು ದರ್ಶನ ಮಾಡ್ಕೊ ಅಂತ. ಏನೂ ಮಾಡಿಲ್ವಂತೆ. ಅವ್ನಿಗೆ ಗೊತ್ತಿಲ್ಲ, ಅವ್ನಿಗೆ ಇಷ್ಟೇ ನನ್ನ ಸ್ವಾಮಿ ದರ್ಶನ, ನನ್ನ ಸ್ವಾಮಿ ದರ್ಶನ, ನನ್ನ ಸ್ವಾಮಿ ದರ್ಶನ ಅಷ್ಟೇ. ಆ ಉರಿಯುತ್ತಿರುವ ಬೆಂಕಿಯ ಜ್ವಾಲೆಯಲ್ಲಿಯೇ ಕೆಂಡದಲ್ಲೇ ನಡ್ಕೊಂಡು ಸದಾಶಿವ 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 ಏನ್ ನಡ್ಕೊಂಡು ಹೋಗ್ತಿದ್ರೆ ಅಗ್ನಿದೇವನೇ ಒಂದು ಮಾಲೆಯ ರೂಪದಲ್ಲಿ ಕೂತಿದ್ವಿ. ಅಷ್ಟೇ, ಸ್ವಾಮಿಯನ್ನೇ ನೋಡ್ತಾ ಹಾಗೇ ಕೂತಿದ್ದಾನೆ. ನೋಡ್ತಾ ನೋಡ್ತಾ ವೈದಿಕರೆಲ್ಲರಿಗೂ ಆಶ್ಚರ್ಯ ಅಂತಿದೆ, ಏನಿದು ಅನ್ನಷ್ಟಲ್ಲೇ ಆತನ ಆತ್ಮ ದೈವದಲ್ಲಿ ಲೀನ, ಭಗವಂತನಲ್ಲಿ ಆಕಾಶಲಿಂಗದಲ್ಲಿ ಲೀನ. ಇವತ್ತಿಗೂ ಚಿದಂಬರಂ ಹೋದ್ರೆ ಆ ನಂದನಾರಾಳ್ವಾರರ ಪ್ರತಿಮೆ ಇದೆ. ಅಂಥದೊಂದು ಪವಾಡ ತೋರಿಸ್ಕೊಟ್ಟಿರುವಂತ ನಾಡು ಬೇರೆ ಯಾವ್ದಾದ್ರೂ ನಾಡಲ್ಲಿ ನೋಡಿ ಮಕ್ಕಳೇ. ಪ್ರತಿಯೊಬ್ಬ ಮನುಷ್ಯನಲ್ಲಿರತಕ್ಕಂಥ ಅಹಂಕಾರ, ಒಂದ್ ಸ್ವಲ್ಪ ವಿದ್ಯೆ ಬಂದ್ರೆ ಅಹಂಕಾರ, ಒಂದ್ ಸ್ವಲ್ಪ ದುಡ್ಡು ಬಂದ್ರೆ ಅಹಂಕಾರ, ಇಲ್ಲ ಒಂದ್ ಸ್ವಲ್ಪ ಅಧಿಕಾರ ಬಂದ್ರೆ ಅಹಂಕಾರ, ಅದನ್ನ ಹೋಗಲಾಡಿಸಲು ಇಂಥ ಒಂದು ಪರಮ ಭಾಗವತೋತ್ತಮರು ನಮ್ಮ ನಿಮ್ಮ ನಡುವೆ ಓಡಾಡಿದಂತ ಈ ಒಂದು ನೆಲ ಜಲ ಶ್ವಾಸ ಇದೆಯಲ್ಲ, ಯಾವುದಾದರೂ ದೇಶದಲ್ಲಿದೆಯಾ? ಹೇಸಿಗೆಯ ಊರುಗಳು, ಪರಮ ಹೇಸಿಗೆಯ ಅಭ್ಯಾಸಗಳು ಇದಾವೆ ನಮ್ಮಲ್ಲೂ. ಸಣ್ಣ ಪುಟ್ಟದು ಇದೆ. ಧರ್ಮಬದ್ಧ ಕಾಮ ಒಂದುಂಟು, ಧರ್ಮಬದ್ಧ ಒಂದು ತುಂಟುತನ, ಧರ್ಮಬದ್ಧ ಒಂದು ಗೆಳತಿ. ಇಲ್ಲವಪ್ಪ, ಅಲ್ಲಿ ಇಲ್ಲವಪ್ಪ. 4 ಮಕ್ಕಳಾದ್ಮೇಲೆ ಒಬ್ಬ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ ಮೊನ್ನೆ ಎಂಗೇಜ್ಮೆಂಟ್ ಮಾಡ್ಕೋತಾನೆ. 4 ಮಕ್ಕಳಾದ ಮೇಲೆ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಫುಟ್ಬಾಲ್ ಆಟಗಾರ. ಅಲ್ಲಿ ಈ ಯುರೋಪ್ ಕಂಟ್ರಿ ಅವನು ಎಂಗೇಜ್ಮೆಂಟ್ ಮಾಡ್ಕೋತಾನೆ ಹೆಂಡತಿ ಜೊತೆ, ನಿಶ್ಚಿತಾರ್ಥ. ಇದೇ ಬಂದಿರೋದು ಇವತ್ತು. ಏನೇನೋ ಹೇಸಿಗೆಯ ಅಭ್ಯಾಸಗಳ ಪರಾಕಾಷ್ಠತೆ ಇವತ್ತು ನಮ್ಮ ನಾಡಿಗೆ ಬಂದು ನಿಂತು ಬಿಟ್ಟಿದೆ. ಅಯ್ಯೋ ರಾಮಚಂದ್ರ, ಹೇಳಬಾರ್ದು ಅಷ್ಟೇ. ಹೇಳೋದೇನು ನಿಮಗ್ ಗೊತ್ತಿಲ್ಲದ, ನಾನೇನು ಹೇಳೋದೇನು ನಿಮಗೆ? ಈ ಸ್ವಾತಂತ್ರ್ಯದ ಪರಾಕಾಷ್ಠತೆ ನಮ್ಮ ಹಿರಿಯರು, ನಮ್ಮ ದೈವಿಕರು, ವೈದಿಕರು, ಹೌದು, ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬೊಬ್ಬ ವೈದಿಕ ಮಹಾಗುರುಗಳೇ ಇದ್ದಾರೆ. ನಮ್ಮ ಬದುಕನ್ನ ನಮಗೆ ಈ ರೀತಿ ತಂದಿಟ್ಟು ಕೊಟ್ಟು ತ್ಯಾಗ ಮಾಡಿ ಹೋಗಿರೋದನ್ನ ನಾವಿವತ್ತು ಸ್ವೇಚ್ಛ, ನಮ್ಮಿಷ್ಟ, ನಾವು ಹೀಗೆ ಈ ಒಂದು ಪಾಶ್ಚಿಮಾತ್ಯ ಪದ್ಧತಿಯನ್ನ ತಗೋಬಂದು ಹಾಕೊಂಡು ಮಾಡಿಕೊಂಡು ಇವತ್ತು ಮನೆಯಲ್ಲೂ ಒಂದು ಡೈವರ್ಸು, ಮನೆಯಲ್ಲೂ ಒಂದು ಪಕ್ಕದ ತಟ್ಟೆಯ ಪಾತ್ರೆ ಪಾಯಸ, ಈ ರೀತಿ. ಹೌದು, ಇಂಥದ್ದೊಂದು ಏನೇನೋ ಮಾಡಿಟ್ಕೊಬಿಟ್ಟಿದ್ದೇವೆ. ಜೂಜು ಕೇಂದ್ರಗಳು, ಅಡ್ಡಾಗಳು, ಪಬ್ಗಳು, ಕ್ಲಬ್ಗಳು, ಡ್ರಗ್ಸ್ಗಳು, ಸಟ್ಟಾಗಳು, ಬಾಜಿಗಳು, ಕೆಸಿನೋಗಳು, ಇವೆಲ್ಲ ನಮ್ಮೂರಲ್ಲಿ ಇತ್ತ ಮಕ್ಕಳೇ. ನಮ್ಮ ಹಿರಿಯರನ್ನು ಕೇಳಿ ನೋಡಿ ಎಷ್ಟು ನೆಮ್ಮದಿಯಾಗಿದ್ರು ಗೊತ್ತಾ. ಕೇಳದ್ದು ನೋಡೋದು. ಒಬ್ಬ ದೇಶದ ಒಬ್ಬ ಬಹುದೊಡ್ಡ ಅಧಿಕಾರದಲ್ಲಿದ್ದ ವ್ಯಕ್ತಿ ಸಾಯ್ತಾನೆ, ಆತನಿಗಿದ್ದಂತ ಕಾಯಿಲೆ ಏನ್ ಗೊತ್ತಾ? ಈ ದುರಭ್ಯಾಸದ ಪರಾಕಾಷ್ಠತೆ, ಪಾಶ್ಚಿಮಾತ್ಯರ ಜೊತೆ ತುಂಬಾ ಗೆಳೆತನ. ಸಿಫಿಲಿಸ್ ಅನ್ನು ಅತಿ ವಿಕಾರವಾದ ರೋಗ. ನಂಬುತ್ತೀರಾ? ಸ್ವಾತಂತ್ರ್ಯ ದಿನಾಚರಣೆ ದಿನ ಹೇಳಬಾರದು. ಒಬ್ಬ ದೇಶದ ಪರಮೋಚ್ಚ ನಾಯಕ ತೀರ್ಕೊಂಡ್ರೆ ಆತನಿಗೆ ಇದ್ದಂತ ಬಹುದೊಡ್ಡ ಒಂದು ವಿಕಾರವಾದ ಕಾಯಿಲೆ ಸಿಫಿಲಿಸ್. ಹೋಗಿ ಗೂಗಲ್ ಅಲ್ಲಿ ಹುಡುಕಿ, ವಾಟ್ ಇಸ್ ದಟ್ ಸಿಫಿಲಿಸ್ ಡಿಸೀಸ್ ಅಂತ. ವಿಪರೀತವಾದಂತ ಕಾಮಕೇಳಿಗಳು, ಈ ತರ ಅಸಭ್ಯತನದ ಪರಾಕಾಷ್ಠತೆಗೆ ಹೋದಾಗ ದೇವರು ಕೊಡೋ ಶಿಕ್ಷೆ, ದೇವರು ಕೊಡೋದಲ್ಲ, ನಾವಾಗಿ ಇಟ್ಕೊಂಡಿರೋದು ಶಿಕ್ಷೆ ಅವನಿಗಿತ್ತು. ಎಲ್ಲಿಂದ ಬಂತು? ನಮ್ಮೂರಲ್ಲಿ ಇಂಥ ಕಾಯಿಲೆಗಳು ನಾವು ಕೇಳಿಲ್ಲ. ಏಡ್ಸ್ ನಾವು ಕೇಳಿದ್ವಾ ಮಕ್ಕಳೇ? ನಾವು ಕೇಳಿದ್ವಾ? ಎಲ್ಲ ಬಂದಿರೋದಲ್ಲಿಂದಲೇ. ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಕ್ಲು ಹಾಕಿದಾಗ ನಾವು ಮಾಡ್ಕೊಳಕ್ ಹೋಗ್ತಿದ್ವಿ ಸ್ವಾತಂತ್ರ್ಯ ದಿನಾಚರಣೆ. ಇಂಥದ್ದೊಂದು ವೈದಿಕ ಸಿದ್ಧಿ ಬುದ್ಧಿ ನಮ್ಮ ಹಿರಿಯರು, ನಮ್ಮ ಗುರುಗಳ ಪರಂಪರೆ, ವೈದಿಕ ಪರಂಪರೆ, ರಾಷ್ಟ್ರಭಕ್ತಿಯ ಪರಂಪರೆ ಕೊಟ್ಟೋಗಿದ್ದಾರೆ. ಅದನ್ನು ಉಳಿಸ್ಕೊಳ್ಳೋಣ ಮಕ್ಕಳೇ. ಇರ್ಲಿ, ಎಲ್ಲವೂ ಬೇಕು.
ನಮ್ಮತನವಿರಬೇಕು. ಎಲ್ಲವೂ ಬೇಕು, ಅತಿ ಮುಖ್ಯವಾಗಿ ನಮ್ಮತನ ಬಿಟ್ಟು ಕೊಡಬಾರದು. ಇಷ್ಟೇ ನಾನು ಹೇಳ್ತೇನೆ. ದಯಮಾಡಿ ಸ್ವಾತಂತ್ರ್ಯ ದಿನಾಚರಣೆ ಸದುಪಯೋಗ ಪಡಿಸ್ಕೊಳ್ಳಿ. ಒಂದು ಒಳ್ಳೇದು ಮಾಡೋಣ. ಸುತ್ತಮುತ್ತ ಕಸ ತೆಗೆದುಹಾಕೋಣ. ನಮ್ಮ ಮನಸ್ಸಿನಲ್ಲಿರೋ ಕಸ ತೆಗೆದುಹಾಕೋಣ. ಈ ತರ ಕಸದ ಪ್ರಭಾವಕ್ಕೆ ಒಳಗಾಗದೇ ಇರೋಣ. ಆಗ ಮಾತ್ರ ನಾವು ಬದುಕು ಇನ್ನಷ್ಟು ಬಂಗಾರವಾಗಿ ನಮ್ಮ ಭರತ ಖಂಡವನ್ನ ಇಡೀ ವಿಶ್ವದಲ್ಲಿಯೇ ಮರಳಿ ನಾವು ಕಟ್ಟಬಲ್ಲೆವು. ನಿಮ್ಮ ಕೈಯಲ್ಲಿದೆ. ಈ ಜನರೇಷನ್ ಇದೆಯಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಕ್ರಿಯೇಟಿವಿಟೀಸ್ ನಿಮಗೆ ಗೊತ್ತಿಲ್ಲ ಮಕ್ಕಳೇ. ನೀವು ಒಬ್ಬೊಬ್ಬರು ಅಣುಬಾಂಬುಗಳೇ. ನೀವು ನಮಗೆ ಅಜ್ಜ ಅಜ್ಜಿಗಿಂತಲೂ ಮೀರಿದಂಥ ಶಕ್ತಿ. ಪರಮಾತ್ಮ ಸ್ವರೂಪ ನೀವೊಂದು ಅನಂತ, ಅಗಣಿತ, ಅಚಿಂತ್ಯ, ಅಖಂಡ, ಅಮೋಘ ಆಕಾಶ ಗಂಗೆ. ನೀವೇ ಸದಾಶಿವ. ನಿಮಗೆ ಗೊತ್ತಿಲ್ಲ ಮಕ್ಕಳೇ, ನೀವು ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ನಿಮ್ಮಲ್ಲ ತುಳಿತಾ ಗಚಗ ಅಂತ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ನೀವೊಂದು ಗಂಗಾ ನದಿ, ಕಾವೇರಿ ನದಿ, ನನ್ನ ತಾಯಿ ಕಾವೇರಿ. ಒಳ್ಳೆದಾಗ್ಲಿ ಎಲ್ಲರಿಗೂ. ಆ ತಾಯಿ ಭಾರತಾಂಬೆ ಮಕ್ಕಳು ನಾವು ಒಗ್ಗಟ್ಟಾಗಿರೋಣ, ಒಟ್ಟಾಗಿ ಸಾಗೋಣ. ಈ ಥರದ್ದು ಯಾವುದೇ ಒಂದು ಮನಸ್ತಾಪಗಳು, ಜಗಳಗಳು, ಕಲಹಗಳಿಲ್ಲದೆ ನಮ್ಮ ಆ ಒಂದು ಶಕ್ತಿಯನ್ನ ಇನ್ನಷ್ಟು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಅಂತ ಹೇಳ್ತಾ, ಇಂದಿನಿಂದ ವಿದೇಶಿ ವಸ್ತುಗಳನ್ನು ಆದಷ್ಟು ಬಹಿಷ್ಕಾರ ಮಾಡೋಣ. ವಿದೇಶಿ ಉತ್ಪನ್ನಗಳನ್ನ ಏನೇನೋ ಬ್ಯಾಗ್ಗಳು ತಗೋತೀರಲ್ವಾ, ಯಾವ ದೇಶದ್ದು ಅಂತ ನೋಡಿ. ಮೊದಲು ಅದನ್ನ ನೋಡಿ, ಯಾವ ದೇಶದ್ದು. ಒಂದು ಡ್ರೈ ಫ್ರೂಟ್ ತಗೋತೀರಾ ಅಂದ್ರೆ ಯಾವ ದೇಶದ್ದು ಅಂತ ನೋಡಿ. ಒಂದು ಹಣ್ಣು ತಗೋತೀರಾ ಅಂದ್ರೆ ಯಾವ ದೇಶದ್ದು ಅಂತ ನೋಡಿ. ಎಕ್ಸ್ಪೋರ್ಟ ಇಂಪೋರ್ಟ, ನಮ್ಮ ದೇಶದ್ದು, ನಾವು ಬೆಳೆಸಿದ್ದು. ಆದಷ್ಟು ಯಾವುದೋ ಫಾರಿನ್ ಬೈಕ್ಗಳು ಇಲ್ಲ, ಫಾರಿನ್ ಕಾರುಗಳು, ಆದಷ್ಟು ನಮ್ಮ ದೇಶದ ಉತ್ಪನ್ನಗಳನ್ನ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತದೆ ತಗೊಳ್ಳೋಣ. ಎಲ್ಲಿಗೆ ಜಾಸ್ತಿ ಆ ದುಡ್ಡು ಹೋಗ್ತಿದೆ, ಮುಖ್ಯವಾಗಿ ಈ ಯುರೋಪ್ ಕಂಟ್ರಿಗಳು, ಅಮೇರಿಕಕ್ಕೆ ಉಪಯೋಗವೇ ಆಗಬಾರ್ದು. ಚೈನಾನು ಅಷ್ಟೇ ದೊಡ್ಡ ಕಳ್ಳ. ಅವನು ನಸುಗುನ್ನಿ, ಅವನು ಎದುರುಗಡೆ ಯುದ್ಧ ಮಾಡಲ್ಲ. ಅವನು ಎಲ್ಲರಿಗಿಂತ ಚೋರ್ಗುರು ಅಂದ್ರೆ ಅವನು ಚಂಡಾಳ್ ಶಿಷ್ಯ. ಈ ರೀತಿ ನೋಡಿ, ದಯಮಾಡಿ ಹೇಳ್ತಾನೆ, ನಮ್ಮಲ್ಲಿದೆ ಉತ್ಪಾದನಾ ಶಕ್ತಿಗೆ ಬೇಕಾಗಿರ್ತಕ್ಕಂಥ ಕಾರ್ಮಿಕ ಶಕ್ತಿ ಇದೆ. ಒಂದು ಗಾಳಿಪಟ ತಗೋಬೇಕು ಅಂದ್ರು, ಒಂದು ವಿಭೂತಿ ತಗೋಬೇಕು ಅಂದ್ರು, ದೇವ್ರ ಮನೆಯ ಫೋಟೋ ತಗೋಬೇಕು ಅಂದ್ರು, ಒಂದು ಹೂ ತಗೋಬೇಕು ಅಂದ್ರು, ಒಂದು ಪಂಚಲೋದ್ ಇರ್ಬೋದು, ಒಂದು ಚಪ್ಪಲಿ ಇರ್ಬೋದು, ಒಂದು ಶೂ ಇರ್ಬೋದು, ಒಂದೊಂದೇ ಲಿಸ್ಟ್ ಮಾಡಿ ಮಕ್ಕಳೇ. ಸ್ವದೇಶಿ ಮಂಚ್ ಜಾಗೃತಿ ಮಾಡೋಣ. ನಮ್ಮ ದೇಶದ ಉಳಿತಾಯ ನಮ್ಮ ದೇಶದಲ್ಲೇ ಉಳಿಸೋಣ. ಆದಷ್ಟು ಸೋಲಾರ್ ಬಳಸೋಣ, ಎಲೆಕ್ಟ್ರಿಸಿಟಿ ವೆಹಿಕಲ್ ಬಳಸೋಣ. ಪೆಟ್ರೋಲ್ ತಾನೇ ಹೇಳ್ತಾನೆ, ನಾವು ಬಳಸೋದೇ ಇಲ್ಲ. ಹೋಗ, ಪ್ರಪಂಚದ 3ನೇ ಅತಿ ದೊಡ್ಡ ಸೋಲಾರ್ ಆ ಒಂದು ವಿದ್ಯುತ್ ಉತ್ಪಾದನೆಯಲ್ಲಿ ಆಗಿ ನಿಂತಿದ್ದೇವೆ. ವಿ ಶುಡ್ ಬೀಟ್ ದೆಮ್, ವಿ ಶುಡ್ ಕ್ರಾಸ್ ದೆಮ್. ಹೌದು, ನಾವು ಎಕ್ಸ್ಪೋರ್ಟ್ ಮಾಡುವಷ್ಟು ಶಕ್ತಿಗೆ ಬೆಳೆಯಬೇಕು. ಸ್ವಲ್ಪ ಆದರೂ, ಪೂರ್ತಿ ಆಗ್ತಿಲ್ಲ. ಒಂದು 10% ಎಲ್ಲಿಂದ ಬರ್ತಿದೆ? ವಿದೇಶಿ ಕಂಪನಿಯ ಇದು, ಸ್ವದೇಶಿ ಕಂಪನಿಯ ಇದು ನಿರ್ಧಾರಕ್ಕೆ ಬನ್ನಿ. ಒಂದು ದೋಸೆ ಅಲ್ಲೆಲ್ಲ ಹೋಗ್ಬಿಟ್ಟು ಅವನು ಯಾರೋ KFC ಅಂತನಲ್ಲ, ಅಲ್ಲಿ ತಿನ್ಬೇಡಿ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ಬಾಯಿಗೆ ಒಂಚೂರು ಬೀಗ ಹಾಕಿ. ಇವ್ರುಗಳು ನಾವು ಬೆಳೆಸಿರೋ ದುಡ್ಡಲ್ಲೇ ಅವನಿಗೆ ಆ ಟ್ಯಾಕ್ಸು ಇನ್ನೊಂದು ಕೊಬ್ಬಿ ಬಲಿತ ಹಂದಿ ಆಗಿಬಿಟ್ಟಿದ್ದಾನೆ. ಅವನು
ನನ್ನ ಮಾತು ಕೇಳಿ ಮಕ್ಕಳು ಇದನ್ನ ಹೀಗೆ ಬಿಟ್ಬಿಟ್ವಿ ಅಂದ್ರೆ ಮುಗೀತು. ಅವರು ಈ ರೀತಿಯಲ್ಲಿ ಬರ್ತಿದ್ದಾರೆ. ಹೇಗೆ ವ್ಯಾಪಾರಿಯಾಗಿ ಇವನು ಬಂದ್ರು, ಈಸ್ಟ್ ಇಂಡಿಯಾ ಕಂಪನಿ, ಡಚ್ರು, ಫ್ರೆಂಚ್ರು, ಪೋರ್ಚುಗೀಸರು, ಬ್ರಿಟಿಷರು, ಇವರೆಲ್ಲ ನನ್ನ ಮಾತು ಕೇಳಿ ಎಲ್ಲೋ ಅನಾಹುತ ತಂದಿಟ್ಕೊಂಡು ಇವಾಗ ಅದಕ್ಕೆ ಒಂದು ಸುಂಕ 50%. ನೀವು ನಂಬ್ತೀರಾ? ಇವತ್ತು ಗಾರ್ಮೆಂಟ್ ಇಂಡಸ್ಟ್ರಿಗೆ ಗೋಕುಲ್ ದಾಸ್ಗೆ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಬಿದ್ದಿದೆ. ಗೋಕುಲ್ ದಾಸ್ ಎಲ್ಲಿರೋದು? ನಮ್ಮ ಕರ್ನಾಟಕದ ಹೆಮ್ಮೆಯ ಕಂಪನಿ, ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಗೋಕುಲ್ ದಾಸ್. ಹೌದು, ಅದನ್ನ ನಂಬ್ಕೊಂಡು ಎಷ್ಟು ಲಕ್ಷ ಜನ ಅದ್ರಲ್ಲಿ ಕೆಲಸ ಮಾಡ್ತಿದ್ದಾರೆ. ನಂಬ್ತೀರಾ? ಇವನು ಕೊಟ್ಟ ಹೊಡೆತ ಅಂದ್ರೆ ಇವತ್ತು 100 ರೂಪಾಯಿ ಶರ್ಟು ಅಂತ ಹೇಳಿದ್ರೆ 50% ಟ್ಯಾಕ್ಸು ಅಂತ ಹೇಳಿದ್ರೆ 150 ರೂಪಾಯಿ ಕಟ್ಟಬೇಕು. ಇಲ್ಲಿ ತಯಾರಿಸೋಕೆ ನಮಗೆ 80 ರೂಪಾಯಿ, ಒಂದು 20 ರೂಪಾಯಿ ಲಾಭ ಇಟ್ಕೊಂಡಿರ್ತಾರೆ ಕಂಪ್ನಿ. ಅದ್ರಲ್ಲಿ ಒಂದು 8 ರೂಪಾಯಿ ಸಂಬಳ, ಇನ್ನೊಂದು 12 ರೂಪಾಯಿ ಬೇರೆ ಬೇರೆ ಟ್ಯಾಕ್ಸ್ಗಳು, ಇನ್ನೊಂದು ಇದೆಲ್ಲ ಇರ್ತವೆ. ಬದಲಾಗಿ ಮಕ್ಕಳೇ, ಇವನು ಇಡ್ತಿರೋ ಒಂದು ದಾಹಕ್ಕೆ ಫಾರಿನ್ ಬೈಕ್ಸು, ಫಾರಿನ್ ಕಾರ್ಸು, ಪ್ಲೀಸ್ ಕಟ್ ಡೌನ್. ದಯಮಾಡಿ ಯೋಚನೆ ಮಾಡಿ. ಫಾರಿನ್ ಉತ್ಪನ್ನಗಳು, ಯಾವುದೋ ನೈಕಿ ಶೂ ಅಂತೆ, ಹೌದು, ಇದೆಲ್ಲವನ್ನ ಕಟ್ ಮಾಡಿ ಒಂದೊಂದೇ ನಿಮ್ಮ ಮಟ್ಟಕ್ಕೆ ಏನಾಗುತ್ತೋ ಅದನ್ನ ಕಟ್ ಮಾಡಿ. ಇಲ್ಲ ತಿಂದಾಕ್ಬಿಡ್ತಾರೆ ಮಕ್ಕಳೇ, ತಿಂದಾಕ್ಬಿಡ್ತಾರೆ. ಜಾಗ್ರತೆ ಅಂತ ಹೇಳ್ತಾ ಬನ್ನಿ. ಇವತ್ತು ಸಂಜೆ ನಿಮ್ ಜೊತೆ ನೇರವಾದ ಮಾತುಕತೆ ಕೂಡ ಇದೆ. ತುಂಬಾ ಕೆಲವೊಂದು ಯೋಗಗಳು, ಕರಣಗಳು, ಶಕುನಗಳು, ಸ್ವಪ್ನ ಫಲ, ಇವುಗಳೆಲ್ಲದರ ಬಗ್ಗೆ ಮಾತಾಡ್ತಾ ನಿಮ್ ಜೊತೆ ಒಂದಷ್ಟು ಜನದ ಜೊತೆ ಫೋನಲ್ಲೂ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವೈದಿಕ ನನ್ನ ಮಟ್ಟಕ್ಕೆ ನಾನು ಏನು ಒಂದು ಪ್ರಯತ್ನ ನಿಮ್ ಜೊತೆ ಇರಬೇಕು ಅನ್ನೋ ಒಂದು ಆಸೆ, ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ಅಶ್ವಿನಿ ನಕ್ಷತ್ರ, ಕೇತು ಸಾರದಲ್ಲಿದ್ದು ಏನೋ ಒಂದು ರೀತಿ ಬಾಧೆ. ಯೋಗ್ಯತೆಗೆ ತಕ್ಕಂತ ಕೆಲಸಕ್ಕೆ ತಕ್ಕಂತೆ ಯೋಗ್ಯತೆ, ಅಲ್ಲೊಂದು ಒದ್ದಾಟ, ಎಳೆದಾಟ, ವಿಘ್ನ, ಬಾಧೆ ಇರತಕ್ಕಂಥ ಛಾಯೆ ಉಂಟು. ಎಚ್ಚರಿಕೆ. ಯಾರೋ ಹುಳಿ ಹಿಂಡ್ತಾರೆ. ಮೇಷರಾಶಿ, ನಿಮ್ಮ ಪ್ರಯತ್ನ ನೀವು ಬಿಡಬೇಡಿ, ಮಿಕ್ಕಿದ್ದು ದೈವದ ಮೇಲೆ ಹಾಕಿ ಹೋಗಿ. ದೈವವೇ ಮುಂದಕ್ಕೆ ನಡೆಸುತ್ತದೆ, ಯೋಚನೆ ಮಾಡಿ. ವೃಷಭ ರಾಶಿ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ಮಾತು, ಗಾಳಿ ಮಾತು, ಮನೆಯವರು, ಹತ್ತಿರದವರು, ಕುಟುಂಬಸ್ಥರು, ಇವರುಗಳ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ಎಳೆದಾಟ ಇರತಕ್ಕಂಥದ್ದುಂಟು. ಎಚ್ಚರಿಕೆ, ಅಲ್ಲೊಂದು ಬಾಧೆಯುಂಟು. ಚಂದ್ರ 12ನೇ ಮನೆಯಲ್ಲಿ ಮನಸ್ಸಿಗೆ ನೋವು ಕೊಡುವಂತ ಜಾಗದಲ್ಲೇ ಕುಳಿತಿದ್ದಾನೆ. ಆ ಸುಖ ಸ್ಥಾನದಲ್ಲೂ ಕೇತು ಕುಳಿತಿರತಕ್ಕಂಥದ್ದು. ಸುಖಕ್ಕೆ ಹುಳಿ, ನಂದು ಅನ್ನೋದು ಹುಳಿ. ಎಚ್ಚರಿಕೆ. ಮಿಥುನ ರಾಶಿ, ಬ್ಯೂಟಿಫುಲ್. ಕೇತು ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ನಿಮ್ಮ ಮನೇಲೆ ಇರೋದ್ರಿಂದ ಕಲಾವಿದರಿಗೆ, ಆರ್ಟಿಸ್ಟ್ಗಳಿಗೆ, ಡಾನ್ಸು, ಮ್ಯೂಸಿಕ್ಕು, ಹೂವು, ಹಣ್ಣು, ಅಲಂಕಾರ, ಒಪ್ಪ, ಓರಣ, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಚಂದ್ರ ಉದ್ಯೋಗದಲ್ಲಿ ಒಂದು ಸಣ್ಣ ಪರಿಶ್ರಮ, ದೊಡ್ಡದೇನೂ ಇಲ್ಲ. ಕೇತು ಶುಕ್ರನ್ ಛಾಯೆಯಲ್ಲಿದ್ದಾನಲ್ವಾ, ಏನೂ ಇಲ್ಲ. ಉದ್ಯೋಗಕ್ಕೆ ತಕ್ಕಂಥ ಸ್ಥಾನಕ್ಕೆ ತಕ್ಕಂಥ ಉದ್ಯೋಗ, ಬಲ, ಅಧಿಕಾರ, ಅಂತಸ್ತು, ಪದವಿ ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಸಿಂಹರಾಶಿ, ಕೇತು ನಿಮ್ಮನೇಲೇ ಇದ್ದಾನೆ. ಚಂದ್ರ ಹಿರಿಯರ ಆರೋಗ್ಯ, ಮನೆಯಲ್ಲಿ ಸ್ತ್ರೀಯರ ಕಡೆ ಒಂದು ಸಣ್ಣ ಗಮನ ಕೊಡಿ. ಅತ್ತೆ ಸಮಾನ, ತಾಯಿ ಸಮಾನ, ಅತ್ತಿಗೆ ಸಮಾನ, ಪತ್ನಿಯ ಒಡ ಹುಟ್ಟಿದವರು, ಯಜಮಾನರ ಒಡ ಹುಟ್ಟಿದ ಸೋದರಿಯರು, ಅವ್ರ ಕಡೆ ಒಂದು ಸಣ್ಣ ಗಮನ ಕೊಡಿ. ಆಕಸ್ಮಿಕ ಪ್ರಯಾಣ, ಒಂದು ಸಣ್ಣ ಊಟ, ಭೋಜನ, ಸುತ್ತಾಟ. ನಮ್ಮ ಲಾಲ್ಬಾಗ್ ಹೋಗಿ ನೋಡ್ಕೊಂಡು ಬನ್ನಿ. ವಾಹ್, ಬ್ಯೂಟಿಫುಲ್. ಜೀವನದಲ್ಲಿ ಒಮ್ಮೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಹೋಗಿ ನೋಡ್ಕೊಂಡು ಬರ್ಬೇಕು, ಅದೊಂದು ಆನಂದ. ನೋಡಿ, ಹೋಗಿ ಬನ್ನಿ. ಸಿಂಹ ಜಾಲಿ ಡೇಸ್. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ ಅಷ್ಟಮದಲ್ಲಿದ್ದಾನೆ. ಒಂಚೂರು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು, ಮನೆ, ಕುಟುಂಬ, ಓಡಾಟ, ಸುತ್ತಾಟ, ಆರೋಗ್ಯ, ಮನಸ್ಸಿಗೆ ಏನೋ ಒಂದು ಸಣ್ಣ ಖೇದ ಆಗ್ತಕ್ಕಂಥದ್ದಾಗುತ್ತೆ. ಇಲ್ಲೋ ಪ್ರೊಫೆಷನಲ್ಸ್ಗೆ, ಡಾಕ್ಟರ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ, ಎಲ್ಲಿರುತ್ತೆ, ಪೊಲೀಸ್ ಆಗಿದ್ದೀರಾ, ಗುಪ್ತಚರ ಇಲಾಖೆ ಆಗಿದ್ದೀರಿ, ಕೆಲಸ ಮಾಡ್ತಿದ್ದೀರಿ, ಎಲ್ಲಿ ಸ್ವಾತಂತ್ರ್ಯ ದಿನಾಚರಣೆನೂ ರಜಾ ಇಲ್ಲ ನಿಮಗೆ, ವೈದಿಕರಿಗೆ ರಜಾ ಇಲ್ಲ.
ನೀವು ಹುಟ್ಟಿರೋದೇ 4 ಜನನ ಕಾಪಾಡೋಕೆ. ಸೊ ಓಡಿ, ಏನು ತೊಂದರೆ ಏನಿಲ್ಲ. ನನ್ನ ಖುಷಿ ಅನ್ನೋದು ಪಕ್ಕಕ್ಕೆ ಇಟ್ಟರೆ ನಿಮ್ಗೆ ಆನಂದ ಇರುತ್ತೆ. ತುಲಾ ರಾಶಿ, ಹತ್ತಿರದವರಿಂದ ಘಾಸಿ ಆಗ್ತೀರಿ, ಎಚ್ಚರಿಕೆ. ಕೊಡೋದು, ತಗೊಳ್ಳೋದು, ನಂಬೋದು, ಮಾಡೋದು, ಪಾಲುದಾರಿಕೆ ವಿಚಾರಗಳಲ್ಲಿ ಹುಷಾರು. ಬೇರೆಯವ್ರು ಬಂದು ಹುಳಿ ತಿನ್ನಿಸ್ತಾರೆ, ನಂಬಿಸಿ ಮೋಸ ಮಾಡ್ತಾರೆ, ಎಚ್ಚರಿಕೆ. ವೃಶ್ಚಿಕ ರಾಶಿ, ವಿಜಯ ಮಸ್ತು. ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಶುಕ್ರನ್ ಸಾರದಲ್ಲಿದ್ದು, ನೀವು ಹಾಕುವ ಪರಿಶ್ರಮಕ್ಕೆ ತಕ್ಕಂತ ಬೆಲೆ, ದುಡ್ಡು, ಕಾಸು, ಮರ್ಯಾದೆ, ವ್ಯವಸ್ಥೆ, ಅಭಿವೃದ್ಧಿಯನ್ನ ನೋಡ್ತಕ್ಕಂಥ ಅದ್ಭುತವಾದಂತ ಒಂದು ದಿನ. ಇನ್ನು ಧನಸ್ಸು ರಾಶಿ, ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ ಅಷ್ಟಮಾಧಿಪತಿ ಕುಳಿತಿರೋದನ್ನ ಮನೆಯವರ ವಿಚಾರ, ಮಕ್ಕಳ ವಿಚಾರ, ಕುಟುಂಬದ ವಿಚಾರ, ಗೌರವದ ವಿಚಾರ, ಅಲ್ಲೆಲ್ಲೋ ಒಂದು ಎಳೆದಾಟ. ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಪ್ರಸಾದ ಸೇವನ, ಇದು ಒಂದು ಇರ್ತಕ್ಕಂಥದ್ದುಂಟು. ಮಕ್ಕಳ ವಿಚಾರದಲ್ಲಿ ಐ ಆಮ್ ನಾಟ್ ರೀಚಿಂಗ್ ದಟ್ ಲೆವೆಲ್ ಅಂತಕ್ಕಂಥದ್ದು. ಇಲ್ಲ, ಹಿರಿಯರಿಗೆ ನಾನು ಮಗುವಾಗಿ ಏನೂ ಮಾಡ್ತಿಲ್ಲ, ಇಲ್ಲ ನನ್ನ ಮಕ್ಕಳಿಗೆ ನಾನು ಅವ್ರಿಗೆ ಬೇಕಾದಷ್ಟು ಫೆಸಿಲಿಟಿ ಕೊಡ್ತಿಲ್ಲ ಅನ್ನತಕ್ಕಂಥ ಭಾವ ಅವೇನೂ ಆಗಲ್ಲ, ಚೆನ್ನಾಗಿದೆ. ಆಕಸ್ಮಿಕವಾಗಿ ಆತ್ಮೀಯರನ್ನ ಭೇಟಿ ಆಗತಕ್ಕಂಥ ಶುಭ ಯೋಗವುಂಟು. ಇನ್ನು ವಿಶೇಷವಾಗಿ ಮಕರ ರಾಶಿ, ಚಂದ್ರ ಸುಖ ಸ್ಥಾನದಲ್ಲಿ ಕೇತು ಪ್ರಭಾವದಲ್ಲಿದ್ದು, ಕೇತು ಅಷ್ಟಮ. ನಿಮ್ಮ ಯೋಜನೆಗಳು, ಓಡಾಟಗಳು, ಸುತ್ತಾಟಗಳು, ಆರೋಗ್ಯ, ಫುಡ್ ಪಾಯ್ಸನ್, ಫುಡ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಹತ್ತಿರದವ್ರ ಹತ್ರ ಒಂದು ಸಣ್ಣ ಮನಸ್ಸಿಗೆ ಗಾಯ ಆಗತಕ್ಕಂಥ ಒಂದು ಪ್ರಭಾವ ಉಂಟು. ಪರಿಶ್ರಮ ಪಟ್ಟರೆ ಆ ಚಂದ್ರ ಕೇತು ಸಾರ ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಇರ್ತಕ್ಕಂಥವರಿಗೆ, ಮೆಡಿಕಲ್ ಲೈನಲ್ಲಿ ಇರ್ತಕ್ಕಂಥವರಿಗೆ ಧನಲಾಭಂ. ಕುಂಭರಾಶಿ, ವಿಶೇಷವಾಗಿ ವಿಶೇಷ ಧನಲಾಭ. ಕೇತು ನೋಡಿ ಶುಕ್ರನ್ ಸಾರದಲ್ಲಿದ್ದಾನೆ. ಅಂದುಕೊಂಡ ಯೋಜನೆ ಇವತ್ತೇನಾದ್ರೂ ಸರಿಯಾಗಿ ನಡೆದ್ರೆ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬವೇ. ನನ್ನಮ್ಮ ಹುಟ್ಟಿದ ಹಬ್ಬ ಇವತ್ತು, ಆಗಸ್ಟ್ 15 ಅಂದ್ರೆ ನನ್ನಮ್ಮ. ಮನೇಲಿ ಸಡಗರನೆ, ಕೇಕ್ ತಂದು ಸ್ವೀಟ್ಸ್ ಮಾಡಿಸಿ, ಹೋಳಿಗೆ ಮಾಡಿಸಿ, ಅದೇನು ದೋಷವೋ ಮಕ್ಕಳೇ. ಅಮ್ಮನ ಹೆಸರಲ್ಲಿ ಎಲ್ರಿಗೂ ಏನಾದ್ರೂ ಕೊಡ್ತಿದ್ದೆ, ಆದ್ರೆ ಅಮ್ಮನಿಗೆ ಕೊಡೋಕ್ ಕೈ ಬರ್ತಾನೆ ಇರಲಿಲ್ಲ. ಇರೋವರೆಗೂ ಕೊಡ್ಬೋರು, ನನಗ್ ಮಾತ್ರ ಏನು ಕೊಟ್ಟೇ ಇಲ್ವಲ್ಲೋ ಅಂತ ಅಮ್ಮ. ಗೊತ್ತಿಲ್ಲ, ನನಗೆ ಬಿಡ್ಲೇ ಇಲ್ಲ ಬುದ್ಧಿ. ಇವತ್ತಿಗೂ ಧರ್ಮಪತ್ನಿ ಬೈತಿರ್ತಾರೆ, ನಿಮಗ್ ಕೆಲವೊಂದು ಹೊಳೆಯೋದೇ ಇಲ್ಲ, ಏನ್ರಿ ನೀವು ಹೀಗೆ ಅಂತ. ಏನೋ ಹಾಗೇ ತಟಸ್ಥನಾಗಿ. ಆದ್ರೆ ಅಮ್ಮನ ಕೈಗೆ ಎಲ್ಲಾರ್ಗೂ ಹಂಚು ಅಂತ ಕೊಡ್ತಿದ್ದೆ. ಅಮ್ಮ ಹಬ್ಬ ಬಂದಿದೆ, ಇದು ಹಂಚು, ಅಮ್ಮ ಇದು ತಂದಿದ್ದೀನಿ ಹಂಚು. ಅಮ್ಮನಿಗೆ ಕಮ್ಮಿನೇ, ಅದು ಕೇಳ್ಬೇಕಿತ್ತು, ಎಲ್ಲೋ ನನ್ ಪಾಲು ಅಂತ. ಏನ್ ಮಾಡೋದು? ಕುಂಭರಾಶಿ ಇವತ್ತು ಆ ರೀತಿಯ ಒಂದು ಪ್ರಭಾವ. ನಿಮ್ಮ ಪಾಲು ಎಷ್ಟು? ಓಡಿ. ದೇವಿ ಲಕ್ಷ್ಮಿಯ ಅನುಗ್ರಹ ಇರತಕ್ಕಂಥ ಒಂದು ದಿನ, ಅದ್ಭುತ ಪ್ರಣಾಳಿಕೆ ಆಗುತ್ತೆ. ಇನ್ನು ಮೀನರಾಶಿ, ಮನೆ, ಕುಟುಂಬ, ವೃತ್ತಿ, ಹತ್ತಿರದವರಲ್ಲೊಂದು ಹುಳಿ. ಕೇತು ಕೂಡ ಶುಕ್ರನ್ ಸಾರ. ದ್ರವ್ಯ ನಷ್ಟಂ, ಧನ ನಷ್ಟಂ, ಕುಟುಂಬ ನಷ್ಟಂ, ಅಲ್ಲೆಲ್ಲೋ ಒಂದು ದುಡ್ಡು ಕಳ್ಕೊಳ್ಳೋದು, ಖರ್ಚಾಗೋದು, ಓಡಾಟವೋ, ಸುತ್ತಾಟವೋ, ಒದ್ದಾಟವೋ ಇರತಕ್ಕಂಥದ್ದುಂಟು. ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ, ಸಮಾಧಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನ ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗವರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ,
ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ.